ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ, ಬೆಂಗಳೂರಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ವಿಶ್ವನಾಥ್ ಅವರು ಬೆಳಕು ಚೆಲ್ತಾ ಇದ್ರು. ನಾನು ಮತ್ತೆ ಮುನ್ರಾಜಣ್ಣ ಅವರು ಇನ್ನೂ ಅನೇಕ ಎಂಎಲ್ಎಗಳು ಬೇರೆ ಬೇರೆ ವಿಷಯಗಳನ್ನ ರಿಪೀಟ್ ಆಗದ ರೀತಿಯಲ್ಲಿ ನಾವು ಮಾತಾಡೋದಕ್ಕೆ ಈಗಾಗಲೇ ನಾವು ತಯಾರಾಗಿದ್ದೇವೆ. ಅಧ್ಯಕ್ಷರೇ, ನಿನ್ನೆನೆ ಅಜೆಂಡಾದಲ್ಲಿ ನಾವು 69ರಲ್ಲಿ ತಂದಂತ ವಿಷಯವನ್ನ ಅಜೆಂಡಾದಲ್ಲಿ ಹಾಕಿದ್ದಾರೆ. ಇವತ್ತು ಯಾರು ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ದಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಯಾರಿದಾರೋ ಇಲ್ಲೋ ಗೊತ್ತಿಲ್ಲ. ಬಿಬಿಎಂಪಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೈಗೂ ಸಿಗಲ್ಲ, ಅದೇ ಜಿಬಿಎ ಅಧಿಕಾರಿಗಳು ಯಾರು ನಮ್ಮ ಕೈಗೂ ಸಿಗಲ್ಲ, ಜನಸಾಮಾನ್ಯರ ಕೈಗೂ ಸಿಗಲ್ಲ. ಮತ್ತೆ ಜನಸಾಮಾನ್ಯರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಹೇಳಲಿಕ್ಕೆ ಹೋದ್ರೆ ಯಾರು ಕಿವಿನೂ ಇಲ್ಲ, ಅವರಿಗೆ ಕಣ್ಣೂ ಇಲ್ಲ. ಬಿಬಿಎಂಪಿಗೆ ಆ ಪರಿಸ್ಥಿತಿ ಆಗಿದೆ. ಅಧ್ಯಕ್ಷರೇ, ಇವತ್ತು ಏನು ಜಿಬಿಎ 5 ಜಿಬಿಎಗಳನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ, ಇದಕ್ಕೆ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ ಕಳೆದ ಸಲನೂ ಕೂಡ ಚುನಾವಣೆ ಆಗಿತ್ತು. ಆಗ 2013ರಲ್ಲೇ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಅಧ್ಯಕ್ಷರೇ, ಆಗ್ಲೂ ಅವರು ಗೆಲ್ಲಕ್ಕಾಗಿರ್ಲಿಲ್ಲ, 84 ಸೀಟೇ ಬಂದಿದ್ದು ಅವ್ರಿಗೆ. ನಾವು ಇರಿ ಸರ್, 84 ಸೀಟೇ ಅವ್ರು ಬಂದಿದ್ದು. ಈಗಾಗಲೇ ಬೆಂಗಳೂರಲ್ಲಿ ಅವ್ರು ಗೆಲ್ಲಿಕ್ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿ 5 ಜಿಬಿಎಗಳನ್ನ ಮಾಡ್ಕೊಂಡಿದ್ದಾರೆ. ಅಧ್ಯಕ್ಷರೇ, ನಮ್ಗಿರುವಂತ ಸಮಸ್ಯೆಗಳು ಹಲವಾರಿದಾವೆ ಬೆಂಗಳೂರಲ್ಲಿ. ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಏನೂ ಗಮನ ಹರಿಸಲಿಲ್ಲ. ಮತ್ತೆ ಈ 5 ಜಿಬಿಎ ಆದ್ಮೇಲೆ ಜನ ಏನೋ ಹೊಸದಾಗಿ ಏನೋ ಆಗುತ್ತೆ ಬೆಂಗಳೂರಿಗೆ, ನಮ್ಗೆಲ್ಲ ಏನೋ ಹೊಸದಾಗಿ ಅನುದಾನ ಬಂದ್ಬಿಡುತ್ತೆ ಅಂತ ನಾವೆಲ್ಲ ಆಲೋಚನೆ ಮಾಡಿದ್ವಿ. ನಮ್ಗೆ ಕುಳಿತುಕೊಳ್ಳೋದಕ್ಕೆ ಕಟ್ಟಡ ಕೂಡ ಇಲ್ಲ. ಅಧ್ಯಕ್ಷರೇ, ಈ ಬೆಂಗಳೂರು ಸೌತ್ ಜಿಬಿಎ ಕಚೇರಿನೇ ಇಲ್ಲ ನಮ್ಗೆ. ಹಳೆ ನಗರಸಭೆ ನಾವು ಯಾವಾಗ ಇತ್ತು 92-93ರಲ್ಲಿ ಕಟ್ಟಿದ್ವಿ, ನಗರಸಭಾ ಮೆಂಬರ್ಗಳು ಏನು ಕೂತ್ಕೋತಾ ಇದ್ರು, ಅದೇ ನಮ್ಗೀಗ ಬಿಬಿಎಂಪಿ ಜಿಬಿಎ ಕಚೇರಿ ಆಗಿದೆ. ಅಧ್ಯಕ್ಷರೇ, ನಾವು ಈ ಒಂದು ಅಧಿಕಾರಿಗಳು ದರ್ಬಾರ್ ಹೇಗಿದೆ ಅಂತ ಹೇಳಿದ್ರೆ ಅವ್ರನ್ನ ಯಾರು ಹೇಳಂಗಿಲ್ಲ, ಕೇಳಂಗಿಲ್ಲ. ಅವ್ರು ಯಾವಾಗ ಮನ್ಸು ಬರ್ತದೆ ಅವಾಗೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಮತ್ತೆ ಅವ್ರಿಗೆ ಡ್ರೋನ್ ಸರ್ವೆ ಮಾಡೋಂಥದ್ದು, ಈ ಖಾತಾ ಅಂತ ಮಾಡಿದ್ರು. ಈ ಖಾತಾ ಒಳ್ಳೇದು ಮಾಡ್ಲಿ, ಆದ್ರೆ ಈ ಖಾತಾ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದವ್ರು ಡಿ ಕೆ ಶಿವಕುಮಾರ್ ಅವ್ರು ಪ್ರಶಸ್ತಿ ಕೊಟ್ರು ಅಂತ ಹೇಳಿದ್ರು. ಈ ಖಾತಾ ಅನ್ನೋದು ಡಿಜಿಟಲೈಸ್ಡ್ ಆಗುವಂತದ್ದು ಒಳ್ಳೆ ವಿಷಯನೇ, ಆದ್ರೆ ಅದು ಜನಸಾಮಾನ್ಯರಿಗೆ ಸಿಕ್ಕಿದೆಯಾ, ಲಂಚ ಇಲ್ಲದೆ ಅವ್ರಿಗೆ ಅದೆಲ್ಲ ತಲುಪ್ತಾ ಇದೆಯಾ, ಇದನ್ನ ನಾವು ನೋಡ್ಬೇಕಾಗಿದೆ. ಅಧ್ಯಕ್ಷರೇ, ನಾನು ಕಳೆದ ವಾರ ನಮ್ಮ ಜಿಬಿಎ ಅಧಿಕಾರಿಗಳನ್ನ ಕರ್ಕೊಂಡು ಈ ಒಂದು ಡ್ರೋನ್ ಸರ್ವೆ ಮೂಲಕ ಒಂದಷ್ಟು ಎಲ್ಲರಿಗೂ ನೋಟಿಸಸ್ ಅನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಾನು ಒಂದು 4-5 ಎಕ್ಸಾಂಪಲ್ ಹೇಳ್ತೇನೆ. ಅಧ್ಯಕ್ಷರೇ, ಅವ್ರ ಹೆಸರುಗಳು ಮತ್ತೆ ಅವರು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರೆಲ್ಲ ಫೈಲ್ಸ್ ಕೂಡ ನನ್ನ ಹತ್ರ ಇದೆ. ಏನಂತ ಹೇಳಿದ್ರೆ ಅಧ್ಯಕ್ಷರೇ, ಡ್ರೋನ್ ಸರ್ವೆ ಮೂಲಕ ಮೇಲೆಯಿಂದ ಫೋಟೋ ತೆಗೆದ್ರೆ ಒಂದು ಬಿಲ್ಡಿಂಗು ನಾವು ಪಾರ್ಕಿಂಗು ಕಾಣಿಸಲ್ಲ, ಬಾಲ್ಕನಿನೂ ಕಾಣಿಸೋದಿಲ್ಲ, ಮೆಟ್ಲು ಕೂಡ ಕಾಣಿಸೋದಿಲ್ಲ. ಅಧ್ಯಕ್ಷರೇ, ಸ್ಟೇರ್ ಕೇಸು ಕೂಡ ಕಾಣಲ್ಲ. ಮತ್ತೆ ಅದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಾ, ಕಂಪ್ಲೀಟ್ ಆಗಿದೆಯಾ ಅನ್ನೋದು ಕೂಡ ಗೊತ್ತಾಗಲ್ಲ. ಅಧ್ಯಕ್ಷರೇ, ಅವ್ರು 2 ವರ್ಷ 3 ವರ್ಷದ ಹಿಂದೆ ಏನಾದ್ರು ಬಿಲ್ಡಿಂಗ್ ಸ್ಟಾರ್ಟ್ ಆಗಿದ್ರೆ ಅದಕ್ಕೂ 5 ವರ್ಷಕ್ಕೆ ಟ್ಯಾಕ್ಸ್ 5 ವರ್ಷಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ. ಅಧ್ಯಕ್ಷರೇ, ಡ್ರೋನ್ ಸರ್ವೆ ಮೂಲಕ ಆ ರೀತಿ ನೋಡಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಸುಮಾರು ಇಷ್ಟು ಫೈಲ್ಸ್ ಬಿಬಿಎಂಪಿ ಜಿಬಿಎಗೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಒಬ್ಬೊಬ್ರು ಪಾಪ ಅಲ್ಲಿ ACS ಲೇಔಟ್ ಅಂತಿದೆ, ಅವರೆಲ್ಲ HAL ಎಂಪ್ಲಾಯೀಸ್ ರಿಟೈರ್ಡ್ ಆಗಿ ಅಲ್ಲಿ ಮನೆಗಿನ ಕಟ್ಕೊಂಡು ಇದಾರೆ. ಪಾಪ ಅವ್ರಿಗೆ ಅವ್ರು 2022 ಏನೋ ಮನೆ ಅವ್ರದ್ದು ಕಂಪ್ಲೀಟ್ ಆಗಿದೆ, 22-23ರಲ್ಲಿ. ಅವ್ರು 2020ರಿಂದ ಟ್ಯಾಕ್ಸ್ ಹಾಕಿದ್ದಾರೆ. ಅಧ್ಯಕ್ಷರೇ, ಅವ್ರು ಹೇಳ್ತಾರೆ ಇದು 4 ವರ್ಷದಿಂದ ಮನೆ ಶುರುವಾದಾಗಿಂದ ಟ್ಯಾಕ್ಸ್. ಯಾರಾದ್ರೂ ಮನೆ ಶುರುವಾದಾಗಿಂದ ಟ್ಯಾಕ್ಸ್ ಕಟ್ತಾರೆ? ಅಧ್ಯಕ್ಷರೇ, ಯಾವತ್ತು ಕರೆಂಟ್ ಕನೆಕ್ಷನ್ ಆಗಿದೆ ಆವತ್ತಿಂದ ಟ್ಯಾಕ್ಸ್ ಕಟ್ಟುವಂತದನ್ನ ನಾವು ನೋಡಿದೆ. ಪ್ಲಾನ್ ಸ್ಯಾಂಕ್ಷನ್ ಆಗಿದ್ದಿಂದನೇ ಇವರು ಪೂರ್ತಿ ಮನೆಗೆ ಹಾಕ್ಬಿಡೋದು ಟ್ಯಾಕ್ಸ್. ಡ್ರೋನ್ ಸರ್ವೆಯಲ್ಲಿ ಏನೇನು ತೊಂದರೆಗಳಾಗಿದೆ ಅಧ್ಯಕ್ಷರೇ, ಫೋಟೋಗಳೇ ಏರ್ಪೇರ್ ಆಗ್ಬಿಟ್ಟಿದೆ ನೋಡಿ. ಅಧ್ಯಕ್ಷರೇ, ಅವರು ಒಬ್ಬ ACS ಲೇಔಟ್ನ ನಿವಾಸಿ ಹೇಳ್ತಾರೆ, ACS B ಬ್ಲಾಕ್ ಅಲ್ಲಿ ಇರುವಂತ ಬಿಲ್ಡಿಂಗೇ ಬೇರೆ, A ಬ್ಲಾಕ್ ಅಲ್ಲಿ ಇರುವಂತ ಬಿಲ್ಡಿಂಗೇ ಬೇರೆ. ಅಧ್ಯಕ್ಷರೇ, ಆ ಫೋಟೋನೇ ಮಾರ್ಕ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ನಂದು 302 ನನ್ನ ಮನೆ ಅಂತ ಹೇಳಿದ್ರೆ
ಅವ್ರು ಇನ್ಯಾವುದೋ ಬೇರೆ ಬ್ಲಾಕ್ ಅಲ್ಲಿ ಇರೋ ಫೋಟೋನ ಅಪ್ಲೋಡ್ ಮಾಡಿದ್ದಾರೆ ಅಧ್ಯಕ್ಷರೇ, ಡ್ರೋನ್ ಸರ್ವೆ. ಅಂದ್ರೆ ಎಷ್ಟು ನಿರ್ಲಕ್ಷ್ಯ ಇದ್ದಾರೆ ಅಧಿಕಾರಿಗಳು ಅಂತ ನೀವು ನೋಡಿ. ಮತ್ತೆ ಫಿಸಿಕಲಿ ಸರ್ವೆ ಮಾಡಿ ನಾವೆಲ್ಲ ಕೂಡ SAS ಅಲ್ಲಿ ಅನೇಕರು ಕೂಡ ಟ್ಯಾಕ್ಸ್ ಕಟ್ಟಿದ್ದಾರೆ ಅಧ್ಯಕ್ಷರೇ. ಹಿಂದೆ ಕೂಡ ಅವರೇ ಸರ್ವೆ ಮಾಡಿ ಕಟ್ಟಿದ್ದಾರೆ. ಸರ್ವೆ ಮಾಡಿ ಕಟ್ಟಾದ್ಮೇಲೆ ಈಗ ಹೊಸದಾಗಿ ನೀವು ಡ್ರೋನ್ ಸರ್ವೆ ಇವಾಗ ತಂದಿದ್ದೀರಾ. ನೀವು 5 ವರ್ಷದ್ದು 1,000 ಸ್ಕ್ವೇರ್ ಫೀಟು, 2,000 ಸ್ಕ್ವೇರ್ ಫೀಟು ಅಥವಾ 3,000 ಸ್ಕ್ವೇರ್ ಫೀಟು ಕಡಿಮೆ ಇದೆ ಅಂತ ಹೇಳಿ, ಜಾಸ್ತಿ ಇದೆ ಅಂತ ಹೇಳಿ ನೀವು ಪೂರ್ತಿ 3,000 ಸ್ಕ್ವೇರ್ ಫೀಟ್ಗೂ ಕೂಡ ಫೈನು ಮತ್ತೆ ಟ್ಯಾಕ್ಸ್ ಎಲ್ಲ ಸೇರಿ ಅವರಿಗೆ ನೋಟಿಸ್ಗಳನ್ನ ಕೊಟ್ಟಿದ್ದೀರಾ. ಆ ನೋಟಿಸ್ ಕೊಟ್ಟ ಆದ್ಮೇಲೆ 15 ದಿನ ಟೈಮ್ ಇರ್ತದೆ ಅಧ್ಯಕ್ಷರೇ. ಅದು ಏನು ಅವರು ಫಿಸಿಕಲ್ ನೋಟಿಸ್ ಕೊಡಲ್ಲ, ಈಗ ಈ ನೋಟಿಸ್ ಕೊಡೋದು ಆನ್ಲೈನ್ ಮುಖಾಂತರ ನೋಟಿಸ್ ಅನ್ನ ತಲುಪಿಸುವಂತದ್ದು ನಮ್ಮ ಇಮೇಲ್ಗೆ ಅಥವಾ ಮೊಬೈಲ್ ನಂಬರ್ಗೆ. ಆ ನೋಟಿಸ್ ಕೊಟ್ಟಾದ್ಮೇಲೆ ಅಧ್ಯಕ್ಷರೇ 15 ದಿನದೊಳಗಡೆ ಈ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬೇಕು. ಈ ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಆನ್ಲೈನ್ ಪ್ಲಾಟ್ಫಾರ್ಮೇ ವರ್ಕ್ ಆಗ್ತಾ ಇಲ್ಲ. ಈ ಕಂಪ್ಲೇಂಟ್ ವರ್ಕ್ ಆಗಲ್ಲ. 13 ದಿನ ವರ್ಕ್ ಆಗಿಲ್ಲ. ಅದು ಅವತ್ತು ನಾನು ಕೂಡ GBA ಕಮಿಷನರ್ ನ ಕರ್ಕೊಂಡು ಹೋಗಿದ್ದೆ ಈ ಸಭೆಗೆ. ಸುಮಾರು ಒಂದು 200 ಜನ ನಿವಾಸಿಗಳಲ್ಲಿ ಸೇರಿದ್ರು. 13 ದಿನ ಅವರು ಆನ್ಲೈನ್ ಅಲ್ಲಿ ಆ ಕಂಪ್ಲೇಂಟ್ ತೆಗೆದುಕೊಳ್ದೇ ಇರೋ ಫೋಟೋನು ಕೂಡ ತೋರಿಸಿದ್ರು ಅಧ್ಯಕ್ಷ. ಅದಾದ್ಮೇಲೆ 2 ದಿನ ನಾವು ಹೋಗಿದ್ದ ದಿನ 2 ದಿನ ಟೈಮ್ ಇತ್ತು. ಆವತ್ತು ಸರಿಯಾಗಿದೆ ಆನ್ಲೈನ್ ಅಲ್ಲಿ, ನೀವು ಇವತ್ತು ಕಂಪ್ಲೇಂಟ್ ರೈಸ್ ಮಾಡಬಹುದು ಅಂತ ಹೇಳಿದ್ರು. ನಾವು ಅದಕ್ಕೆ ಒಪ್ಪಲಿಲ್ಲ. ನಾವು ರೈಟಿಂಗ್ ಅಲ್ಲೇ ಕೊಡ್ತೀವಿ. ನಿಮ್ಮ ಅಧಿಕಾರಿಗಳು ಯಾರು AROಗಳಿದ್ದಾರೆ, ROಗಳಿದ್ದಾರೆ, ರೆವಿನ್ಯೂ ಅಧಿಕಾರಿಗಳು, ಅವ್ರು ಬಂದು ಮನೆಯನ್ನ ಚೆಕ್ ಮಾಡಿ ಮೆಜರ್ಮೆಂಟ್ ಮಾಡಿ ನೀವು ಆಮೇಲೆ ಅದಕ್ಕೆ ಟ್ಯಾಕ್ಸ್ ಫಿಕ್ಸ್ ಮಾಡಿ ಅನ್ನೋ ಮಾತನ್ನ ಅವತ್ತು ಹೇಳಿದ್ವಿ ಅಧ್ಯಕ್ಷರೇ. ಒಂದೊಂದು ಮನೆಗೆ 30-40 ಮನೆಗೆ 1,500 ಅಡಿ 2,000 ಅಡಿ ಅದಕ್ಕೆ ಟ್ಯಾಕ್ಸ್ ಫಿಕ್ಸ್ ಮಾಡಿ 5 ವರ್ಷದಿಂದ ಫೈನ್ ಹಾಕಿ ಕಟ್ಟಕ್ಕೆ ಹೇಳಿದ್ದಾರೆ. ಹರಾಜು ಹಾಕೋದಕ್ಕೆ ಮನೇನ ಹರಾಜು ಹಾಕ್ತೀವಿ ಅಂತ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬೇರೆ ಕೊಡ್ತಾರೆ ಅಧ್ಯಕ್ಷರೇ. ಇವ್ರು ಯಾರಾದ್ರೂ GBAದಲ್ಲಿ ಇವ್ರು ವೋಟ್ ಹಾಕ್ತಾರ? ಬೆಂಗಳೂರು ಜನ ಇವ್ರು ವೋಟ್ ಹಾಕ್ತಾರ? ಮನೆ ಇವ್ರು ಏನಾದ್ರು ಹರಾಜು ಹಾಕ್ಸಿದ್ರೆ ಇವ್ರು ವೋಟ್ ಹಾಕ್ತಾರ ಅಧ್ಯಕ್ಷರೇ? ಯೋಚನೆ ಮಾಡ್ಬೇಕಲ್ಲ. ಯಾವನ ಅಧಿಕಾರಿ ಹೇಳ್ತಾನೆ ಇವ್ರು ಏನ್ ಬೇಕೋ ಮಾಡ್ಬಿಡುವಂತದ್ದು. ಡ್ರೋನ್ ಸರ್ವೆಯಲ್ಲಿ ಮನೆ ಮೇಲೆಯಿಂದ ಫೋಟೋ ತೆಗೆದು ಹಾಕಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಕ್ ಆಗುತ್ತಾ ಅಧ್ಯಕ್ಷರೇ? ಯಾವ ಫ್ಲೋರ್ ಅಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ, ಕೆಳಗಡೆ ಪಾರ್ಕಿಂಗ್ ಎಷ್ಟು ಬಿಟ್ಟಿದ್ದಾರೆ, ಅವನಿಗೆ ಲಿಫ್ಟ್ಗೆ ಎಷ್ಟು, ಅವೆಲ್ಲ ಮೆಜರ್ಮೆಂಟ್ ಮಾಡಿ ತೆಗೆದು ಆಮೇಲೆ ಟ್ಯಾಕ್ಸ್ ಕಟ್ಟಿರ್ತಾರೆ ಅಧ್ಯಕ್ಷರೇ. ಅಲ್ಲ, ಇದು ಬ್ರ್ಯಾಂಡ್ ಬೆಂಗಳೂರಿಗೆ ಮಾತ್ರ ಇದು ತಂದಿರೋಂಥದ್ದು. ಎಲ್ಲಿ ಬ್ರ್ಯಾಂಡ್ ಬೆಂಗಳೂರು? ಇವತ್ತು ಡ್ರಗ್ಸ್ ಬೆಂಗಳೂರು ಆಗಿದೆ, ಪಬ್ಗಳು ಬೆಂಗಳೂರು ಆಗಿದೆ. ಟ್ಯಾಕ್ಸ್ ಅಂದ್ರೆ ನಿಮಗೆ ಯಾವ್ದಾದ್ರ ಮೇಲೆ ಹಾಕ್ತಾರೆ ಅಂದ್ರೆ ಅಧ್ಯಕ್ಷರೇ, ಗಾರ್ಬೇಜು ಬಿಟ್ಟಿಲ್ಲ, ಇದು ಪ್ಲಾನ್ 30-40ಗೂ ಬಿಟ್ಟಿಲ್ಲ, 40-60ಗೂ 4ರಷ್ಟು ಜಾಸ್ತಿ ಮಾಡಿದ್ದಾರೆ. ಕಳೆದ ನಮ್ಮ BBMP ಇದ್ದಾಗ ಇವಾಗೂ ಕೂಡ 4ರಷ್ಟು ಜಾಸ್ತಿ ಮಾಡಿದ್ದಾರೆ ಅಧ್ಯಕ್ಷರೇ. ಬರೀ ಪ್ಲಾನ್ ಅಪ್ರೂವಲ್ಗೆ 4 ಟೈಮ್ಸ್ ಜಾಸ್ತಿ ಮಾಡಿದ್ದಾರೆ. ಎಲ್ಲಿಂದ ತಂದು ಕಟ್ತಾರೆ ಅಧ್ಯಕ್ಷರೇ? ಇವ್ರು ಏನು ಬೇರೆ ಏನು ಇಲ್ಲ ಇವ್ರ ಹತ್ರ. ಒಂದು ಈಗ ಬಾಂಡ್ಗಳು ಮಾಡಿ ದುಡ್ಡು ಇದನ್ನ ಬಾಂಡ್ನ ಮಾರಬೇಕು ಜನಗಳಿಗೆ ಅಂತ ಹೊರಟಿದ್ದಾರೆ. ಒಂದು 45,000 ಕೋಟಿ ಸಾಲ ಮಾಡಿಬಿಟ್ರೆ ಬಾಂಡ್ ಮಾರ್ಬಿಟ್ಟು ಯಾರು ಅಧ್ಯಕ್ಷರ ಬಂದು ತೀರ್ಸೋರು ಇದನ್ನ? ಇವರು ಟ್ಯಾಕ್ಸ್ ರೂಪದಲ್ಲಾದ್ರೂ ಜನಗಳನ್ನ ಬಡ್ದು ದುಡ್ಡು ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬಾಂಡ್ ಆದ್ರೂ ಮಾಡ್ಬೇಕು. ಸರ್ಕಾರದಲ್ಲಂತೂ ನಯಾ ಪೈಸೆ ದುಡ್ಡಿಲ್ಲ ಅಂತ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಲ್ವಾ ಅಧ್ಯಕ್ಷರೇ? ಈ ಖಾತಾ ಅದು ಬಂದು ಅಧ್ಯಕ್ಷರೇ ಕಂಪ್ಲೇಂಟೇ ಇಲ್ಲ. ಯಾರ ಹತ್ರ ₹1 ಕೂಡ ಲಂಚ ತಗೊಳ್ಳೋದಿಲ್ಲ. DK ಶಿವಕುಮಾರ್ ಅವ್ರಿಗೆ ಯಾರಾದ್ರೂ ಬಂದು ಹೇಳಕ್ ಆಗುತ್ತಾ ಅಧ್ಯಕ್ಷರೇ? ಅವ್ರು ಇವತ್ತು ಇಲ್ಲಿದ್ದಾರೆ, ಅವ್ರು ದೆಹಲಿಗೆ ಹೋಗಿರ್ತಾರೋ ಅಥವಾ ಇನ್ಯಾವುದೋ ಚುನಾವಣೆಯಲ್ಲಿ ಬ್ಯುಸಿ ಇರ್ತಾರೆ, ಅವ್ರದೇ ಆದಂತ ಬ್ಯುಸಿಯಲ್ಲಿ ಅವ್ರು ಇದ್ದಾರೆ. ಜನಸಾಮಾನ್ಯರು ಯಾರ ಹತ್ರ ಕಂಪ್ಲೇಂಟ್ ಹೇಳ್ಬೇಕು? ಅಲ್ಲಿ BBMP ಹೇಳ್ಬೇಕು, ಇಲ್ಲ ಅಲ್ಲಿ ಸ್ಥಳೀಯ MLAಗಳಿಗೆ ಹೇಳ್ಬೇಕು. ನಾವು ಅವ್ರಿಗೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಹೇಳೋಣ ಅಂತ ಹೇಳಿದ್ರೆ, ಒಂದು ಸೆನ್ಸಸ್, ಇನ್ನೊಂದು BBMP ಎಲೆಕ್ಷನ್ ವೋಟರ್ ಲಿಸ್ಟ್ ಮಾಡುವಂತದ್ದು, ಇನ್ನೊಂದು ಇವ್ರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತದ್ದು, AROಗಳಿಗೆ RAಗಳು. ಒಬ್ಬನು ಕೆಲಸ ಮಾಡಲ್ಲ ಅಧ್ಯಕ್ಷರೇ. ಯಾರ ಕೈಗೆ ಯಾರು ಸಿಗೋದಿಲ್ಲ ಅಧ್ಯಕ್ಷರೇ. ನೀವು ಬೇಕಾದ್ರೆ ಇಡೀ ಬೆಂಗಳೂರಲ್ಲಿ ಬೇರೆ ಕಾಂಗ್ರೆಸ್ MLAಗಳು ಇದಾರೆ ಕೇಳಿ. ನಮ್ಮಲ್ಲಿ 20 ವಾರ್ಡ್ ಮಾಡಿದ್ದಾರೆ GBA ವಾರ್ಡ್ಗಳು. ಮೊದಲು ನಗರಸಭೆ 30 ವಾರ್ಡ್ ಇತ್ತು. ಈ 20 ವಾರ್ಡ್ BBMP ವಾರ್ಡ್ ಮಾಡಿದ್ದಾರೆ ಅಧ್ಯಕ್ಷರೇ, GBA ವಾರ್ಡ್. ಅದರಲ್ಲಿ ಒಬ್ಬನೇ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ಇರೋಂಥದ್ದು ಅಧ್ಯಕ್ಷರೇ. ಇಬ್ರು AEಗಳಿದ್ದಾರೆ, ಒಬ್ಬ ಇದ್ದಾರೆ. ಒಂದು 3 ವಾರ್ಡ್ಗೆ ಒಬ್ಬ AE ಇಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಿಸೋದು ಅಧ್ಯಕ್ಷರೇ? ಒಂದು ಕಡೆ ಅಲ್ಲಿ ಕಾರ್ಪೊರೇಟರ್ಸ್ ಇಲ್ಲ, ಒಂದು ಕಡೆ AEಗಳ ಅಧಿಕಾರಿಗಳನ್ನ ಕಳೆದ 3 ವರ್ಷದಿಂದ ಕೇಳ್ತಾ ಇದೀವಿ ಅಧ್ಯಕ್ಷರೇ. ಯಾರು ಒಂದು 10 ಲೆಟರ್ ಕೊಟ್ಟಿರ್ಬೋದು, DK ಶಿವಕುಮಾರ್ ಕೊಟ್ಟಿರ್ಬೋದು, CM ಅವ್ರು ಕೊಟ್ಟಿರ್ಬೋದು, ಕಮಿಷನರ್ ಅವ್ರಿಗೂ ಕೊಟ್ಟಿದೀವಿ ಅಧ್ಯಕ್ಷರೇ. ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಅಧಿಕಾರಿಗಳೇ ಇಲ್ಲ ಅಧ್ಯಕ್ಷರೇ.
ಯಾರು ಜಿಬಿಎ ಬರಬೇಕು ಅಂದ್ರೆ ಭಯ ಪಡ್ತಾರೆ. ಆ ಪರಿಸ್ಥಿತಿ ಇವತ್ತು ಆಗಿದೆ ಅಧ್ಯಕ್ಷರೇ. ಮೊನ್ನೆ ಒಂದು ಗ್ರೀನೇಜ್ ಅಪಾರ್ಟ್ಮೆಂಟ್ಗೆ ನಾವು ಹೋಗಿದ್ವಿ. ಈ ಖಾತಾಗೆ ಪ್ರತಿಯೊಬ್ಬ ಈ ಖಾತಲ್ಲಿ ಸುಮಾರು 1700 ಅಪಾರ್ಟ್ಮೆಂಟ್ ಒಂದೇ ಇದರಲ್ಲಿದೆ ಅಧ್ಯಕ್ಷರೇ. ತುಂಬಾ ದೊಡ್ಡ ಅಪಾರ್ಟ್ಮೆಂಟ್ ಅದು. ಅಲ್ಲಿ ಸುಮಾರು 900 ಜನಕ್ಕೆ ಈಗಾಗಲೇ ಅವರು ಈ ಖಾತಾಗೆ ಹಾಕಿದ್ದಾರೆ. ಅದರಲ್ಲಿ 400 ಜನಕ್ಕೆ ಆಗಿದೆ ಅಧ್ಯಕ್ಷರೇ. ಇನ್ನು 500 ಜನಕ್ಕೆ ಇನ್ನೂ ಆಗ್ಲೇ ಇಲ್ಲ, ಈ ಖಾತಾನೇ ಆಗಿಲ್ಲ. ಮತ್ತೆ ರೂಲ್ ಏನಿದೆ ಅಂತ ಹೇಳಿದ್ರೆ, ಯಾರೇ ಮನೆ ಅಥವಾ ಅಪಾರ್ಟ್ಮೆಂಟ್ 5 ವರ್ಷ ಮಾತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಅದರಿಂದ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಅದನ್ನ ಮತ್ತೆ ಕಲೆಕ್ಟ್ ಮಾಡಂಗಿಲ್ಲ. ರೂಲೇ ಹಂಗಿದೆ ಈಗ ಜಿಬಿಎ. ಆದ್ರೆ ಇವರು 2013ರಿಂದ ಪಾಪ ಅವ್ರು ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ 2013ರಿಂದ. ಅವನು ಯಾರು ಇರ್ತಾನೆ, ಅವನು ಬಿಲ್ಡರು, ಅವನೇ ಟ್ಯಾಕ್ಸ್ ಕಟ್ಟಿದ್ದಾನೆ. 3 ವರ್ಷದ ಟ್ಯಾಕ್ಸ್ ಕಟ್ಟಿ 2016-17ವರೆಗೂ ಕೂಡ ಟ್ಯಾಕ್ಸ್ ಕಟ್ಟಿದ್ದಾನೆ ಅಧ್ಯಕ್ಷರೇ. ಆ ಟ್ಯಾಕ್ಸ್ ಕಟ್ಟಾದ್ಮೇಲೆ ಅವನು ಮಿಕ್ಕಿದ್ದು ಟ್ಯಾಕ್ಸ್ ಕಟ್ಟಕ್ ಹೋದ್ರೆ ಇವರು 2013ರಿಂದನೂ ಕೂಡ ಟ್ಯಾಕ್ಸ್ ಮತ್ತೆ ಕಲೆಕ್ಟ್ ಮಾಡಿದ್ದಾರೆ ಅಧ್ಯಕ್ಷರೇ. ಅದನ್ನು ಕೂಡ ನೋಡಿ ಜಿಬಿಎಗೆ ಅವತ್ತು ಕಂಪ್ಲೇಂಟ್ ಕೊಟ್ರು ಅಧ್ಯಕ್ಷರೇ. ಅಲ್ಲೇ ನನ್ನ ಮುಂದೆನೆ ಅವರು ಬರೆದು ಕೊಟ್ರು. 2 ಸಾರಿ ಕಲೆಕ್ಟ್ ಮಾಡೋದು. ರಿಕ್ವೆಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಧ್ಯಕ್ಷರೇ, ಅವರು ನಾವೇನು ಹಿಂದೆ 3 ವರ್ಷದ್ದು ನಾವು ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ಟಿದೀವಿ, ಅದನ್ನ ಮುಂದಿನ 3 ವರ್ಷಕ್ಕಾದ್ರೂ ಅದನ್ನ ಸರಿ ಮಾಡಿ ಅಂದ್ರೆ ಇದೇ ಇಲ್ಲ, ಸಿಸ್ಟಮೇ ಇಲ್ಲ. ಇವ್ರು ಏನೀಗ ಆನ್ಲೈನ್ ಅಲ್ಲಿ ತಂದಿದ್ದಾರೆ, ಬೇರೆ ಬೇರೆ ಡಿಜಿಟಲೈಸ್ಡ್ ಎಲ್ಲ ತಂದಿದ್ದಾರೆ. ಆ ಸಿಸ್ಟಮೇ ಇಲ್ಲ ಅಧ್ಯಕ್ಷರೇ. ಅದರಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟರೋ ತಿರುಪತಿ ಉಂಡಿ ಹಾಕದಂಗೆ ಅದು. ಆ ಪರಿಸ್ಥಿತಿನ ಇವತ್ತು ಮಾಡಿಟ್ಟಿದ್ದಾರೆ. ಎಲ್ಲ ಈ ಖಾತಾಗಳಿಗೆ ಪ್ರತಿಯೊಬ್ಬರಿಂದನೂ ಕೂಡ ಅಲ್ಲಿನ ರೆವಿನ್ಯೂ ಅಧಿಕಾರಿಗಳು ಲಂಚ ತೆಗೆದುಕೊಳ್ಳದೆ ಯಾವನಿಗೂ ಈ ಖಾತಾ ಮಾಡ್ಕೊಡ್ತಾ ಇಲ್ಲ ಅಧ್ಯಕ್ಷ. ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾರು ಬಂದು ಏನ್ ಹೇಳ್ತಾರೋ ಗೊತ್ತಿಲ್ಲ. ಅವರು ಯಾರಿಗೂ ಖಾತಾ ಇಲ್ಲ, ಎಲ್ಲರಿಗೂ ಮಾಡ್ಕೊಟ್ಬಿಟ್ಟಿದೀವಿ ಅಂತ. ನಾನು ಕರ್ಕೊಂಡು ಹೋಗ್ತೀನಿ ಅಧ್ಯಕ್ಷ, ಒಂದು 4-5 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಮತ್ತೆ ಲೇಔಟ್ಗಳಿಗೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ಜನಕ್ಕೆ ಈ ಖಾತಾ ಆಗಿದೆ, ಎಷ್ಟು ಜನಕ್ಕೆ ಈ ಖಾತಾ ಆಗಿಲ್ಲ, ಯಾಕೆ ಮಾಡಿಸಿಲ್ಲ ಅಂತ ಸಾರ್ವಜನಿಕರ ಜೊತೆ ಅವ್ರು ಸಂವಾದ ಮಾಡ್ಲಿ ಅಧ್ಯಕ್ಷ. ಸುಮಾರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸುಮಾರು 400 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನಾನು ಅಲ್ಲಿನ ಜಂಟಿ ಆಯುಕ್ತರನ್ನ ಕರ್ಕೊಂಡು ಹೋಗಿದ್ದೆ. ಅವ್ರ ಕೈಲಿ ಆಗ್ಲಿಲ್ಲ. ಕೊನೆಗೆ ನಾವು ಈ ಖಾತಾಗೆ ಯಾವ ರೀತಿ ಇದು ಮಾಡಬೇಕು ಅಂತೇಳಿ ಒಂದು ಯೂಟ್ಯೂಬ್ ಅಲ್ಲಿ ಜಿಬಿಎದವ್ರು ಹಾಕಿದ್ದಾರೆ. ಅದನ್ನ ಹಾಕಿ ತೋರಿಸಿ ಅವರು ಲ್ಯಾಪ್ಟಾಪ್ಗಳಿಂದ ಅವ್ರನ್ನ ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಸೋ ಕೆಲಸ ನಾವು ಮಾಡಿದ್ವಿ ಅಧ್ಯಕ್ಷರೇ. ಅದನ್ನ ಅಪ್ರೂವ್ ಮಾಡಬೇಕಾಗಿರೋದು ಮತ್ತೆ ಯಾರೋನೆ. ಅವನು ಅಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಏನ್ ತಲುಪಬೇಕೋ ಅದು ತಲುಪಬೇಕಿಲ್ಲ ಅಂತ ಹೇಳಿದ್ರೆ, ನಾನು ಎಲೆಕ್ಷನ್ ವರ್ಕ್ ಅಲ್ಲಿ ಇದ್ದೀನಿ ಅಥವಾ ನಾನು ಇನ್ನೆಲ್ಲ ಊರಲ್ಲಿದ್ದೀನಿ, ರಜಾ ಹಾಕಿದ್ದೀನಿ ಅಂತ 3 ತಿಂಗಳಾದ್ರೂ ಒಂದು ಕೆಲಸ ಆಗಲ್ಲ ಅಧ್ಯಕ್ಷ. ಅಂದ್ರೆ ಈ ಖಾತಾ ಮತ್ತೆ ಈ ಒಂದು ಡ್ರೋನ್ ಸರ್ವೆ ಜನಗಳಿಗೆ ಎಷ್ಟು ದೊಡ್ಡ ಹೊರೆ ಆಗಿದೆ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಪಾಪ ಟ್ಯಾಕ್ಸ್ ಕಟ್ಟೋರು ಕೂಡ ಶಾಪ ಹಾಕೊಂಡು ಅವ್ರು ಈ ಖಾತಾ ಇಲ್ಲದೆ ಈ ಎಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಡ್ರೋನ್ ಸರ್ವೆ ಯಾರು ಇವ್ರಿಗೆ ಐಡಿಯಾ ಕೊಟ್ಟಂತವ್ರು ಅಧ್ಯಕ್ಷರೇ? ಇವರೆಲ್ಲಾನು ಕೂಡ ಮತ್ತೆ ಡ್ರೋನ್ ಅಲ್ಲೇ ಕೆಲಸ ಮಾಡಿಸ್ಬಿಡ್ಲಿ. ತಾರ್ ಹಾಕೋದು ಮತ್ತೆ ಫುಟ್ಪಾತ್ ಮಾಡೋದು, ಪಾರ್ಕ್ ಮಾಡೋದು ಎಲ್ಲ ಡ್ರೋನ್ ಅಲ್ಲೇ ಮಾಡ್ಬಿಡ್ಲಿ ಅಧ್ಯಕ್ಷರೇ. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇರ್ಬೇಕು ಅಧ್ಯಕ್ಷರೇ. ಯಾವುದೇ ಒಂದು ಮನೇನ ನಾವು ಟ್ಯಾಕ್ಸ್ ಹಾಕ್ಬೇಕು ಅಂತ ಹೇಳಿದ್ರೆ ಅವರು ಮನೇನ ಸರ್ವೆ ಮಾಡಿ ಮತ್ತೆ ಅವನ ಹತ್ರನೂ ಕೂಡ ಒಂದು, ಈಗ ನಾವು SAS ನ ನೀವು ಒಪ್ಪಲ್ಲ, ಈಗೆಲ್ಲ ಜನಗಳನ್ನೇ ಕಳ್ಳರು ಮಾಡ್ಬಿಟ್ಟಿದ್ರೆ, SAS ನೀವು ಮಾಡ್ಕೊಂಡ್ರೆ ಅದೆಲ್ಲ ತಪ್ಪು, ನೀವು ಸುಳ್ಳು ಮಾಡ್ಬಿಟ್ಟಿದ್ದೀರಾ, ಅದಕ್ಕೆ ನಾವು ಈಗ ಡ್ರೋನ್ ಸರ್ವೆ ತಂದಿದ್ದೀವಿ ಅಂತ ಅಧಿಕಾರಿಗಳು ವಾದ ಮಾಡ್ತಾರೆ. ನೀವು ಜನಗಳ ಮುಂದೆ ಬಂದು ಅದನ್ನ ಮಾತಾಡಿ ನೋಡೋಣ. ನೀವು ಜನಗಳನ್ನ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸಿ ನೋಡೋಣ. ನೀವೆಲ್ಲ ಬಂದು ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅಂದ್ರೆ ಅಧ್ಯಕ್ಷರೇ, 2 ಸಲ ನಾವು ಅವ್ರ ಹತ್ರ BBMP ಹತ್ರ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಮತ್ತೆ ಆ ರಿಪೋರ್ಟ್ ಕೊಟ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಂತ ಯೋಗ್ಯತೆ ಇಲ್ಲ. ಆ ಪರಿಸ್ಥಿತಿಗೆ ನಾವೆಲ್ಲ ಬಂದು ತಲುಪಿದೀವಿ ಅಧ್ಯಕ್ಷರೇ. ಈ ಒಂದು ಡ್ರೋನ್ ಸರ್ವೆ ಯಾವತ್ತೂ ಕೂಡ ನಮಗೆ ಸಮಸ್ಯೆ ಆಗ್ತದೆ. ನೀವು ಡ್ರೋನ್ ಸರ್ವೆ ಮಾಡ್ಕೊಳ್ಳಿ, ಆದ್ರೆ ಫಿಸಿಕಲ್ ಸರ್ವೆ ಮಾಡದೆ ಟ್ಯಾಕ್ಸ್ ಅನ್ನ ಕಟ್ಸ್ಕೊಳ್ಳೋಂಥದ್ದಕ್ಕೆ ಆಗಬಾರದು ಅಂತ ನಾನು ನಮ್ಮ ಜಿಬಿಎ ಅಧಿಕಾರಿಗಳಿಗೆ ಸರ್ಕಾರದ ಮುಖಾಂತರ ಅವರಿಗೆ ಒಂದು ಸೂಚನೆ ಹೋಗಬೇಕಾಗಿದೆ ಅಧ್ಯಕ್ಷರೇ. ಯಾಕೆಂದ್ರೆ ನಾವು ಇದನ್ನು ರೈಸ್ ಮಾಡಿದ ದಿನಾನು ಅಶೋಕ್ ಅವರು ಅವತ್ತು ರೈಸ್ ಮಾಡಿದ್ರು, ಮತ್ತೆ ನಮ್ಮೆಲ್ಲ MLAಗಳು ರೈಸ್ ಮಾಡಿದ ದಿನ ಬೆಳಗ್ಗೆನೂ ಕೂಡ ಎಲ್ಲ ಜಿಬಿಎ ಅಧಿಕಾರಿಗಳ ಜೊತೆ ಅವರು ಆನ್ಲೈನ್ ಸಭೆ ಮಾಡಿ, ನೀವು ಡ್ರೋನ್ ಸರ್ವೆ ಮೂಲಕ ಏನ್ ನಾವು ಕೊಟ್ಟಿದ್ದೀವಿ ಅದನ್ನ ನೀವು ಮಾಡಲೇಬೇಕು ಅಂತ ನಮ್ಮ BBMP ಅಧಿಕಾರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ಅಧ್ಯಕ್ಷ. ಈ ರೀತಿ ಆದ್ರೆ ಮತ್ತೆ ಈ ಮನೆಯಲ್ಲಿ ಮಾತಾಡೋದಕ್ಕೆ ಏನ್ ಗೌರವ ಇದೆ ಅಧ್ಯಕ್ಷರೇ? ಯಾವನೋ ಒಬ್ಬ ಅಧಿಕಾರಿನೇ ಎಲ್ಲ ಇಡೀ BBMP ನಡೆಸಬೇಕು ಅಂತ ಹೇಳಿದ್ರೆ ಮತ್ತೆ ಏನಿದು ಅಧ್ಯಕ್ಷರೇ? ನಾವೆಲ್ಲ ಏನಕ್ಕಿರ್ಬೇಕು ಅಧ್ಯಕ್ಷರೇ? ಇದಾದ್ಮೇಲೆ ಈ ಡ್ರೋನ್ ಸರ್ವೆ ಮತ್ತೆ ಈ ಖಾತಾ ವಿಷಯವನ್ನ
ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಸಮಸ್ಯೆಗೆ ನಮ್ಮ ಜಿಬಿ ಅಧಿಕಾರಿಗಳು ಅಲ್ಲಲ್ಲಿ ಸಭೆ ಕರೆದು ಯಾರ ಖಾತೆಗಳನ್ನ ಒಟ್ಟಾಗಿ ಮಾಡ್ಕೊಡ್ಲಿಕ್ಕೆ ಆಗುತ್ತೆ, ಅಪಾರ್ಟ್ಮೆಂಟ್ಸ್ ಲೇಔಟ್ಸ್ ಅಲ್ಲಿ ಅದನ್ನ ಮಾಡ್ಕೊಡ್ಬೇಕು, ಅದನ್ನ ಪಬ್ಲಿಕ್ ಅಲ್ಲೇ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮಾಡಬೇಕು ಅಂತ ನನ್ನ ಒತ್ತಾಯ ಇದೆ ಅಧ್ಯಕ್ಷರೇ. ಇದಾದ್ಮೇಲೆ ಅಧ್ಯಕ್ಷರೇ, ಆಲ್ರೆಡಿ SAS ಅಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟಿದ್ದಾರೆ ಅಪ್ ಟು ಇವತ್ತವರೆಗೂ ಟ್ಯಾಕ್ಸ್ ಕಟ್ಬಿಟ್ಟಿದ್ದಾರೆ. ಒಂದೇ ನಿಮಿಷ ಮಾನ್ಯ ಅಧ್ಯಕ್ಷ, ನಿನ್ನೆ ನೀವು ಇಷ್ಟು ಗಂಭೀರವಾಗಿ ಆ ವಿಷಯ ತೆಗೆದುಕೊಂಡ್ರೆ ಅಧಿಕಾರಿಗಳ ಬಗ್ಗೆ ಪ್ರಶ್ನೆ ಬಗ್ಗೆ, ಇವತ್ತು ನೋಡ್ರಿ ಅಲ್ಲ ಅಧಿಕಾರಿಗಳಲ್ಲಿ ಯಾರದಾರ? ಇಲ್ಲ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೇನೆ ಯಾರ ಅಧಿಕಾರಿಗಳಿಲ್ಲ. ಸ್ವಲ್ಪ ಅದನ್ನ ರಿವ್ಯೂ ಮಾಡಿ. ನೀವು ಬರೋ ಸ್ವಲ್ಪ ಲೇಟ್ ಆಯಿತು, ಅದು ಮುಂಚೆ ಇದ್ರು. ಸತೀಶ್ ಅಧ್ಯಕ್ಷರೇ, SAS ಅಲ್ಲಿ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿಬಿಟ್ಟಿದ್ದಾರೆ ಅಧ್ಯಕ್ಷರೇ. ಅವರೆಲ್ಲ ಅವ್ರಿಗೆ ಮತ್ತೊಮ್ಮೆ ಈ ಹರಾಜು ಹಾಕಂತ ನೋಟಿಸ್ ಕೊಟ್ಟಿರೋದನ್ನ ವಾಪಸ್ ತಗೋಬೇಕು ಅಧ್ಯಕ್ಷರೇ. ಇದು ನಮ್ಮ ಒತ್ತಾಯ ಇದು. ಯಾಕಂದ್ರೆ ಮನೆಗಳನ್ನ ನೀವು ಹರಾಜು ಹಾಕ್ತೀರಾ ಅಂದ್ರೆ ನೀವು ಯಾವ ರೈಟ್ಸ್ ಕೊಟ್ಟಿದ್ದಾರೆ ನಿಮ್ ಮನೆಗಳ ಹರಾಜು ಹಾಕೋದಕ್ಕೆ? ಅವ್ನ್ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿರ್ತಾನೆ ಅಥವಾ ಇನ್ಯಾರಿಗೋ ಇದು ಮಾಡಿರ್ತಾನೆ. ನೀನು 15,000, 20,000 ಅಥವಾ ಒಂದು 50,000, 1 ಲಕ್ಷಕ್ಕೆ ಮನೆ ಹರಾಜು ಹಾಕ್ತಾರ ಅಧ್ಯಕ್ಷರೇ? ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಧ್ಯಕ್ಷರೇ? ಇವ್ರು ತಾಕತ್ತಿದ್ರೆ ಯಾವನ್ ಮಾಲ್ಗಳು ಕಟ್ಟಿದ್ದಾರೆ, ಯಾವನು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಅವ್ರಿಗೆ ಯೋಗ್ಯತೆ ಇದ್ರೆ ಅವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡ್ಲಿ ನೋಡೋಣ. ಈ ಮೀನಾಕ್ಷಿ ಮಾಲ್ ಅಂತಿದೆ ನಮ್ಮ ಬನ್ನರ್ಘಟ್ಟ ರಸ್ತೆಯಲ್ಲಿ, ಎಲ್ಲ ರಾಜಕಾರಣಿಗಳಿದೆ. ಟ್ಯಾಕ್ಸ್ ಸುಮಾರು ಅವ್ರಿಗೆ ನೋಟಿಸ್ ನನಗೆ ಗೊತ್ತಿದ್ದಾಗೆ 11 ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ 2018ರಲ್ಲಿ ಕೊಟ್ರು. ಇವತ್ತವರೆಗೂ ಎಷ್ಟಾಗಿರ್ಬೋದು ಅಧ್ಯಕ್ಷರ ಫೈನು ಎಲ್ಲ? ಅವ್ರು ಹೋಗಿ ಸ್ಟೇ ತಗೊಂಡ್ಬಂದಿದ್ದಾರೆ. ಅವ್ರು ಇವತ್ತವರೆಗೂ ಟ್ಯಾಕ್ಸೇ ಕಟ್ತಾ ಇಲ್ಲ ಅಧ್ಯಕ್ಷರು. ಇವ್ರ ತಾಕತ್ತು ದಮ್ ಇದ್ರೆ ಆ ತರದ ಮಾಲುಗಳ ಅವ್ರ ಹತ್ರ ಎಲ್ಲ ವಸೂಲಿ ಮಾಡ್ಲಿ. ಜನಗಳ ಪಾಪ ಸಾಮಾನ್ಯ ಜನಗಳ ಹತ್ರ ಬೆದರಿಕೆ ಹಾಕಿ ಅವ್ರ ಮನೇನ ಹರಾಜು ಹಾಕ್ತಿವಿ ಅಂದ್ರೆ ಇವ್ರಿಗೆ ಈ ಯಾವ ದುರ್ಬುದ್ಧಿ ಬಂದಿದೆ ಅಧ್ಯಕ್ಷರು ಇವ್ರಿಗೆಲ್ಲ. ನಾನಂತೂ ಪಾಪ ನಮ್ಮ ಶಿವಲಿಂಗೇಗೌಡರ ಭಾಷೆ ಮಾತಾಡಕ್ ಆಗಲ್ಲ ಅಧ್ಯಕ್ಷರೇ. ಪಾಪ ನೀವು ಬೇಜಾರು ಮಾಡ್ಕೊಂತೀರಾ BBMP ಅವ್ರನ್ನ. ಅಧ್ಯಕ್ಷರೇ, ಸತೀಶ್ ಅವರೇ, ಸರ್, ಶಿವಲಿಂಗ ಅವರು ಉಪದ್ರ ಮಾಡುವ ಹಾಗೆ ಬೇರೆಯವರು ನಿಮ್ಗೆ ಉಪದ್ರ ಮಾಡಲಿಲ್ಲ. ಈ ಗಾರ್ಬೇಜ್ ಸೆಸ್ ಅಧ್ಯಕ್ಷರೇ, ಯಾರಾದ್ರೂ ಈ ಗಾರ್ಬೇಜ್ ಮೇಲೇನು ಕೂಡ 600 ಟೈಮ್ಸ್ ಮೊದಲು ಕಡಿಮೆ ಇದ್ದಿದ್ದನ್ನ 600 ಪಟ್ಟು ಯಾರಾದ್ರೂ ಗಾರ್ಬೇಜ್ ಸೆಸ್ ಹಾಕ್ತಾರೆ ಅಧ್ಯಕ್ಷರೇ. ನಮ್ಮದು KCDC ಅಂತ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ ಅಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಅದಕ್ಕೆ ಹಣ ಹಾಕೋದಕ್ಕೆ ಬಂದು ರೆಡಿ ಇದೆ ಅಧ್ಯಕ್ಷರೇ. 9 ತಿಂಗಳಾಯ್ತು. ಅದು ನಮ್ಮ GBIಗೆ ಹಿಂದೆ BBMPಗೆ ಪತ್ರ ಬರೆದು ಅದೆಲ್ಲ ಅನುಮೋದನೆ ಆಗಿದೆ, ಎಲ್ಲ ಆಗಿದೆ ಅಧ್ಯಕ್ಷರೇ. ಇವತ್ತವರೆಗೂ ನಾವು ಅದನ್ನ ಚಾಲನೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಕಳೆದ ಅಧಿವೇಶನದಲ್ಲೂ ಕೂಡ ನಾನು DK ಶಿವಕುಮಾರ್ ಅವ್ರು ಕೇಳಿದೆ, 15-20 ದಿನದಲ್ಲಿ ಅದನ್ನ ನಾವು ಫೈನಲ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಇವತ್ತವರೆಗೂ ಆಗಿಲ್ಲ ಅಧ್ಯಕ್ಷರೇ. ಯಾಕೆ ಅಂತ ಹೇಳಿದ್ರೆ ಇಡೀ KCDCಗೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ವಾರ್ಡ್ಗಳಿಂದ ಗಾರ್ಬೇಜ್ ಬಂದು ಬೀಳ್ತಾ ಇದೆ ಅಧ್ಯಕ್ಷರೇ. ಅದು ಒಂದ್ಸಲ ಬಂದಾಗ್ಬಿಟ್ರೆ ನಾವು ಬಯೋಗ್ಯಾಸ್ ಪ್ಲಾಂಟ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ಆ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರಲ್ಲಿ. ಅದಾದ್ಮೇಲೆ ಅಧ್ಯಕ್ಷರೇ, ಇವತ್ತು ಇಡೀ ಬೆಂಗಳೂರಲ್ಲಿ ಸುಮಾರು ಒಂದು 5-6 ಸಾವಿರಕ್ಕಿಂತ ಹೆಚ್ಚು ಬಿಲ್ಡಿಂಗ್ಸ್ ಪವರ್ ಇಲ್ಲದೆ, ಕರೆಂಟೇ ಇಲ್ಲ ಅಧ್ಯಕ್ಷರೇ. ಏನು ಇವರು ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ, 50, 40, 60 ಮತ್ತೆ 50, 80ಕ್ಕೆ ನೀವೊಂದು ಅವರಿಗೆ ಒಂದು ಏನಾದ್ರೂ ಒಂದು ಸಮಸ್ಯೆ ಬಗೆಹರಿಲಿಕ್ಕೆ ಮಾಡಿ ಅಂತ ಹಿಂದೇನೋ ಅಧಿವೇಶನದಲ್ಲೆಲ್ಲ ನಾವು ಕೇಳ್ಕೊಂಡ್ವಿ. ಯಾಕಂದ್ರೆ ಲೋನ್ ತಗೊಂಡಿರ್ತಾರೆ ಅಧ್ಯಕ್ಷರ, ಬ್ಯಾಂಕ್ಗಳಿಂದ ಲೋನ್ ತಗೊಂಡು ಅವರೆಲ್ಲ ಮನೆಗಳು ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಾರೆ. ಅವ್ರು ಯಾರು ಕೂಡ ಬಾಡಿಗೆಗೂ ಬರಲ್ಲ, ಅರ್ಧಂಬರ್ಧ ಬಿಲ್ಡಿಂಗ್ ನಿಲ್ಸ್ಬಿಟ್ಟಿದ್ದಾರೆ ಅಧ್ಯಕ್ಷರ. ಯಾರಿಗೂ ಕರೆಂಟೇ ಕೊಟ್ಟಿಲ್ಲ ಅಧ್ಯಕ್ಷರ. ಇಂಥ ಪರಿಸ್ಥಿತಿಯಲ್ಲಿ ಹೋಗ್ಬಿಟ್ಟು ನೀವು ಬೆಂಗಳೂರಲ್ಲಿ ಓಟ್ ಕೇಳ್ತೀರಾ ಅಧ್ಯಕ್ಷರೇ? GBI ಎಲೆಕ್ಷನ್ ಅಲ್ಲಿ ಇವ್ರು ಓಟ್ ಹಾಕ್ತಾರ ಅಧ್ಯಕ್ಷರೇ? ಹೋಗ್ಲಿ ಯಾರಾದ್ರೂ. ಕರೆಂಟು ಇಲ್ಲ, ಟ್ಯಾಕ್ಸ್ ಜಾಸ್ತಿ, ಡ್ರೋನ್ ಸರ್ವೆ ಅಧ್ಯಕ್ಷರೇ, ಈ ಖಾತಾ ಮಾಡಿಲ್ಲ, ಇವೆಲ್ಲಾನು ಇಟ್ಕೊಂಡು ಸಮಸ್ಯೆಗಳು ಇವ್ರು ಯಾರು ಓಟ್ ಹಾಕ್ತಾರೆ ಅಧ್ಯಕ್ಷರೇ? ಏನು ಅಧ್ಯಕ್ಷರೇ, ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಿಂತಿರೋದ್ರಿಂದ ಇವತ್ತು ಎಲೆಕ್ಟ್ರಿಕ್ ವರ್ಕರ್ಸ್ ಯಾರು ಈ ಪ್ರೈವೇಟ್ ಬಿಲ್ಡಿಂಗ್ ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾ ಇದ್ರು ಅವ್ರು ಇವತ್ತು ಬೀದಿಗೆ ಬಂದು ದಿನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಇವತ್ತವರೆಗೂ ಅವ್ರಿಗೆ ಒಂದು ಪರಿಹಾರ ಸಿಕ್ಲಿಲ್ಲ. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರು ದಿನನಿತ್ಯ ಮನೆಗಳನ್ನ ಕಟ್ತಾರೆ ಅಧ್ಯಕ್ಷರೇ, ಇವತ್ತು ತುಂಬಾ ಜನಕ್ಕೆ ಕೆಲಸ ಇಲ್ಲದೆ ಆಗಿದೆ ಅಧ್ಯಕ್ಷರೇ. ಯಾರು ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾ ಇಲ್ಲ. ಯಾರಾದ್ರೂ ಅಪ್ರೂವಲ್ ತಗೊಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್, ಅದಕ್ಕೂ ₹100 ಅಡಿಗೆ ಫಿಕ್ಸ್ ಮಾಡಿದ್ದಾರೆ ಅಧ್ಯಕ್ಷ. ಏನು BDAದಲ್ಲೋ BMRDAದಲ್ಲೋ ಒಂದು ₹20 ಕಡಿಮೆ ಇರಬಹುದು ಅಧ್ಯಕ್ಷರೇ. ₹100 ಅಡಿಗೆ ಒಂದು ಅಪಾರ್ಟ್ಮೆಂಟ್ಗೆ ಅಪ್ರೂವಲ್ ಸಿಗ್ಬೇಕಂದ್ರೆ ₹100.
ಲಂಚ ಇಲ್ಲ ಅಂತ ಹೇಳಿ ಅಧ್ಯಕ್ಷ, ನೋಡೋಣ ಈ ಮನೆಯಲ್ಲಿ ಯಾರಾದ್ರೂ ಎದ್ದು. ಯಾರಿಗೂ ಹೋಗುತ್ತೆ ಅಧ್ಯಕ್ಷ ಈ ಲಂಚ ಎಲ್ಲ? ಇಲ್ಲ ಅಧಿಕಾರಿಗಳು ತಿಂತಾರ, ಸರ್ಕಾರಕ್ಕೆ ಬರ್ತದ, ಅಥವಾ ಇನ್ಯಾರಿಗೂ ಹೋಗ್ತದೆ ಅಂತ ಹೇಳ್ಬೇಕಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಈ ರೀತಿಯಲ್ಲಿ ಸಾಕ್ಷಿ ಆಧಾರ ಇಲ್ಲದೆ ಹೇಳಿದ್ರೆ ಏನಂತ ಅಲ್ಲ, ಅವ್ರ ಹೃದಯ ಮುಟ್ಕೊಂಡು ಹೇಳಿ, ಅವ್ರ ಹೃದಯ ಮುಟ್ಕೊಂಡು ಹೇಳಿ. ಅವ್ರಿಗೆ ತುಂಬಾ ಜನ ಬಿಲ್ಡರ್ಗಳು ಗೊತ್ತಿದ್ದಾರೆ, ₹100 ಅಡಿ ಕೊಡ್ತಾ ಇಲ್ಲ ಅಂತ ಹೇಳಿ. ನೋಟಿಸ್ ಕೊಡದೆ ಡೈರೆಕ್ಟ್ ಆಗಿ ಆರೋಪ ಮಾಡಂಗಿಲ್ಲ. ನೋಟಿಸ್ ಕೊಡ್ಲಿ, ತೋರಿಸಬೇಕು. ಇದನ್ನ ಒಂದ್ ನಿಮಿಷ ಇರಪ್ಪ, ನೀನು ಹೇಳಿದಲ್ಲ 21 ಲಕ್ಷ ಕೋಟಿ ಸಾಕ್ಷಿ ಆಧಾರ ಎಂಪಿಗೆ ಹೋಗ್ಬಿಡಪ್ಪ ನೀನು. ಸಾಕ್ಷಿ ಆಧಾರ ತೋರಿಸಿದೀವಿ. ಚರ್ಚೆ ಮಾಡಬೇಡಿ ಸರ್. ಆಯ್ತು ಸತೀಶ್ ಅವ್ರು ಏನಂತಾರೆ, ನೀವು ಎಲ್ಲಿಗೆ ಅದು ಬಂದು ಆಧಾರದ ಇಲ್ಲದೆ ಅಂತ ಹೇಳ್ತಾರೆ ಅಷ್ಟೇ. ನಾನು ನಿಜ ಮಾತಾಡ್ತಾ ಇದ್ದೀನಿ ಸರ್. ಅವ್ನು ಹೇಳ್ತಾರೆ ಗಾಂಧೀಜಿ ಮೇಲೆ ಆಣೆ ನಿಜ ಮಾತಾಡ್ತಾ ಇದ್ದೀನಿ ಸರ್, ಸುಳ್ಳು ಮಾತಾಡ್ತಾ ಇಲ್ಲ. ಆಯ್ತು, ಮುಂದುವರಿಸಿ. ಅಧ್ಯಕ್ಷರೇ, ಇವತ್ತು ಬಿಲ್ಡಿಂಗ್ ವರ್ಕರ್ಸ್ ಬೀದಿಗೆ ಬಂದಿದ್ದಾರೆ ಅಧ್ಯಕ್ಷರೇ. ಈ 40-60 ಸೈಟ್ಗಳಿಗೆ, 50-80 ಸೈಟ್ಗಳಿಗೆ ಇವರೇನು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕೊಡ್ತಾ ಇಲ್ಲ. ಇವತ್ತು ಅನೇಕ ಬಿಲ್ಡಿಂಗ್ ಅವ್ರಿಗೆ ಇದು ಸಮಸ್ಯೆ ಆಗಿದೆ ಅಧ್ಯಕ್ಷರೇ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಜನ ಪಾಪ ಅವರು ಮನೆಗಳು ಕಟ್ಟಿರುವಂತವ್ರು ಸಾಯೋಂತ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಅಧ್ಯಕ್ಷ. ಅವ್ರಿಗೊಂದು ಪರಿಹಾರ ಆಗ್ಬೇಕು. ಸರ್ಕಾರ ಇರೋಂಥದ್ದೇ ಈ ರೀತಿ ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡಬೇಕಾಗಿದೆ ಅಧ್ಯಕ್ಷ. ಇದೇನೋ 10-20 ಬಿಲ್ಡಿಂಗ್ ಅಲ್ಲ ಅಧ್ಯಕ್ಷರೇ, ಇಡೀ ಬೆಂಗಳೂರಲ್ಲಿ ಇವತ್ತು ಯಾವ ರೀತಿ ಬೃಹದಾಕಾರವಾಗಿ ಬೆಳೀತಾ ಇದೆ ಬೆಂಗಳೂರು. ಸುಮಾರು 5-6 ಸಾವಿರ ಬಿಲ್ಡಿಂಗ್ಸ್ ಈ ರೀತಿ ಕರೆಂಟ್ ಇಲ್ಲದೆ ನಿಂತಿದೆ ಅಧ್ಯಕ್ಷರೇ. ಅದಾದ್ಮೇಲೆ ಅಧ್ಯಕ್ಷರೇ, ಸತೀಶ್ ನಾನೇ ಮತ್ತೆ ಎಷ್ಟೊತ್ತು ಬೇಕು ನೀವು ಸರ್? ಆಗಲ್ಲ, ಮತ್ತೆ ಇನ್ನು ಮುಂದೆ ಹತ್ರ ಮಾತಾಡಲಿಕ್ಕೆ ಅಂತ ಹೇಳ್ತಾರೆ. ಯಾರು ಸರ್? ಮುಂದೆ ಅಲ್ಲ, ನಾನು ಈಗ 15 ನಿಮಿಷ ಮಾತಾಡಿರೋದು, ಇನ್ನು ಇಷ್ಟೆಲ್ಲ ಫೈಲ್ ತಂದು ಇಟ್ಕೊಂಡಿದ್ದೀನಿ. ಬೇಡ ಅಂದ್ರೆ ಕುತ್ಕೊಂಡ್ಬಿಡ್ತೀನಿ ಅಧ್ಯಕ್ಷ, ನಂದೇನಿಲ್ಲ. ಆಗಿಲ್ಲ ಕೇಳುವಂತ ಈಗ ನಂದು ಇನ್ನೂ ಒಂದು 20-25 ನಿಮಿಷ ಆಗುತ್ತೆ ಅಧ್ಯಕ್ಷ. 50 ಮಿನಿಟ್ಸ್ ಅಲ್ಲಿ ಮುಗಿದು 50 ಮಿನಿಟ್ಸ್. ಅಧ್ಯಕ್ಷರೇ, ಏನಿದು ನಮ್ಮ BBMP ಎಲೆಕ್ಷನ್ ಅನ್ನ, GBA ಎಲೆಕ್ಷನ್ ಅನ್ನ ಮಾಡಬೇಕು ಅಂತ ಹೇಳಿ ವಾರ್ಡ್ಗಳನ್ನ ಈಗಾಗಲೇ ಡಿವೈಡ್ ಮಾಡಿದ್ದಾರೆ ಅಧ್ಯಕ್ಷರೇ. ಅದು ಆರ್ಡರ್ ಮಾಡಿ ಈಗ ಚುನಾವಣೆ ಲೆವೆಲ್ಗೂ ಕೂಡ ಬಂದಿದೆ ಅಧ್ಯಕ್ಷರೇ. ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದ್ರೆ ಅಧ್ಯಕ್ಷರೇ, ಎಲ್ಲ ಹೆಬ್ಬಾಳದಿಂದ ಶುರುವಾಗಿ ಮೈಸೂರು ರೋಡ್ವರೆಗೂ ಒಂದು ವಾರ್ಡ್ ಅಧ್ಯಕ್ಷ. ಅಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆತರ ನಂದು ಎಲ್ಲ ಬನ್ನೇರ್ಘಟ್ಟ ರೋಡಲ್ಲಿ ಶುರು ಆದ್ರೆ ಈ ಕಡೆ BTM ಲೇಔಟ್ ವರೆಗೂ ಒಂದು ವಾರ್ಡ್ ಮಾಡಿದ್ದಾರೆ. 5 ಕಿಲೋಮೀಟರ್ ಉದ್ದ ಅಧ್ಯಕ್ಷ. ಒಂದು 200 ಮೀಟರ್ ಇರ್ಬೋದು ಅಗಲ, 5 ಕಿಲೋಮೀಟರ್ ಉದ್ದ ಮಾಡಿದ್ದಾರೆ ಅಧ್ಯಕ್ಷರೇ. ಆ ಮ್ಯಾಪ್ ಕೂಡ ನಿಮ್ಗೆ ತೋರಿಸ್ತೀರ ಅಧ್ಯಕ್ಷ, ಇಲ್ಲಿದೆ. ಆ ಮ್ಯಾಪ್ ನೋಡಿ ನೀವು ಯಾವ ರೀತಿ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ ಅಧ್ಯಕ್ಷರೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಈ BBMP GBAದವರು ಈ ಎಲ್ಲ ಮ್ಯಾಪ್ಗಳನ್ನ ಮಾಡುವಾಗ ಅಧ್ಯಕ್ಷರೇ ನಮ್ಮನ್ನ ಯಾರು ಕೇಳಲ್ಲ. ಆಯ್ತು, ನಮ್ಗೆ ಕೇಳೋದು ಬೇಡ, ಬೆಂಗಳೂರವ್ರನ್ನ ಕೇಳೋದು ಬೇಡ ಅಧ್ಯಕ್ಷರೇ ಇವರು. ಆದ್ರೆ ಕಂಪ್ಲೇಂಟ್ ಕೊಟ್ಟಿರ್ತೀವಲ್ಲ ಅಧ್ಯಕ್ಷರೇ, ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿರ್ತೀವಲ್ಲ, ಅದನ್ನು ಅಡ್ವಾಂಟೇಜ್ ತಗೊಂತಾರೆ ಅಧ್ಯಕ್ಷರೇ. ಒಂದ್ಸರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ಅದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ವಾರ್ಡ್ದು ಬೌಂಡ್ರಿ ಈ ತರ ಮನೆಗಳ ಮೇಲೆ ಕಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ರೋಡ್ ಆದ್ರೂ ಇರ್ಬೇಕಲ್ಲ ಅಧ್ಯಕ್ಷರೇ. ಒಂದು ವಾರ್ಡ್ GBA ವಾರ್ಡ್ ಆಗ್ಬೇಕಂದ್ರೆ ಒಂದು ರೋಡ್ ಆದ್ರೂ ಇರ್ಬೇಕಲ್ಲ ಸುತ್ತು. ಮನೆಗಳ ಮೇಲೆ, ಅಪಾರ್ಟ್ಮೆಂಟ್ ಮೇಲೆ ಕಟ್ ಮಾಡಿದ್ದಾರೆ ಅಧ್ಯಕ್ಷರೇ. ಅವೆಲ್ಲ ಅದನ್ನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅದನ್ನ ನಾವು ಕೊಟ್ಟಿರುವಂತ ಕಂಪ್ಲೇಂಟ್ ನ ಯಾವುದೂ ಮಾನ್ಯ ಮಾಡಿಲ್ಲ. ಕೆಲವು ಅಧಿಕಾರಿಗಳಿದ್ದಾರೆ, ನಾನು ಸ್ಟ್ರಿಕ್ಟ್, ನಾನು ಹಂಗೆ ಹಿಂಗೆ ಅಂತ ಹೋಗಿ ಅಲ್ಲಿ ಒಂಥರ ವಾಚ್ಮ್ಯಾನ್ಗಳ ತರ ನಿಂತ್ಕೊಂಡು ಅವರು 2-2.5 ತಿಂಗಳು ವಾರ್ಡ್ಗಳು ಮಾಡೋವರೆಗೂ ಅವ್ರ ಜೊತೆ ನಿಂತು ಮಾಡಿಸ್ತಾರೆ. ನಾಚಿಕೆ ಆಗ್ಬೇಕು ಅಂತ ಅಧಿಕಾರಿಗಳಿಗೆ. ಓಕೆ ಅಧ್ಯಕ್ಷರೇ, ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಧ್ಯಕ್ಷರೇ ಎಲೆಕ್ಷನ್ ಕಮಿಷನ್ಗೆ. ಈ ರೀತಿ ವಾರ್ಡ್ಗಳು ಅನ್ಸೈಂಟಿಫಿಕ್ ಆಗಿದೆ, ಇದು ಮನೆಗಳ ಮೇಲೆ ಕಟ್ ಮಾಡಿದ್ದಾರೆ, ಮತ್ತೆ ಗ್ರಾಮದ ದೇವಸ್ಥಾನಗಳನ್ನ ಬಿಟ್ಟು ಒಂದು ಊರ್ನ 3 ಭಾಗ ಮಾಡಿದ್ದಾರೆ. ಇವೆಲ್ಲ ಕಂಪ್ಲೇಂಟ್ಸ್ ಅನ್ನ ಕೊಟ್ಟಿದ್ದೀವಿ ಅಧ್ಯಕ್ಷ. ಇದು ಯಾವುದೋ ಮಾಡಲಿಲ್ಲ. ಅದಾದ್ಮೇಲೆ ವಾರ್ಡ್ ಅಲ್ಲಿ ಈ ಜನರಲ್ಲು ಮತ್ತೆ ಬೇರೆ ಬೇರೆ ಎಲ್ಲಾನು ಕೂಡ ತಂದು ಕೂಡಿಸಿದ್ದಾರೆ ಅಧ್ಯಕ್ಷ. ಅದಕ್ಕೂ ಕಂಪ್ಲೇಂಟ್ ಕೊಟ್ವಿ. ಅದನ್ನು ಕೂಡ 1 ತಿಂಗಳು ಮತ್ತೆ ಮುಂದಕ್ಕೆ ಹಾಕಿದ್ರು. 1 ತಿಂಗಳು ಮುಂದಕ್ಕೆ ಹಾಕಿ ಈಗಲೂ ಇನ್ನೂ ಫೈನಲ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ಅದು ಗವರ್ಮೆಂಟ್ ಗೆಜೆಟ್ ಆಗಿದೆ, ತಿರುಗಿ ಚೇಂಜ್ ಮಾಡ್ತಾರೇನೋ. ಯಾಕಂದ್ರೆ 2 ಬಾರಿ ವಾರ್ಡ್ ಗೆಜೆಟ್ ಆಗಿದ್ದು ಚೇಂಜ್ ಮಾಡಿದಾರಲ್ವಾ ಸರ್?
ಎರಡು ಬಾರಿ ಗೌರ್ಮೆಂಟ್ ಗೆಜೆಟ್ ಆದ್ಮೇಲೆ 2 ಬಾರಿ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಸಂಖ್ಯೆ ಬರಲಿಲ್ಲ ಅಂತ 369 ಸಂಖ್ಯೆ ಬರಲಿಲ್ಲ ಅಂತ ಹೇಳಿ ಅದನ್ನ ಚೇಂಜ್ ಮಾಡ್ತಾರೆ ಗೆಜೆಟ್ ಮಾಡಿ. ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿರೋದನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಅಧ್ಯಕ್ಷ. ನಂದೇ ಕಾನ್ಸ್ಟಿಟ್ಯೂನ್ಸಿ, ನನ್ನ ಕಾನ್ಸ್ಟಿಟ್ಯೂನ್ಸಿ ಈಗ ನಿಮ್ಮ MLA ಬೌಂಡ್ರಿ ಬರುತ್ತೆ ಅಧ್ಯಕ್ಷರೇ. ನಿಮ್ಮ MLA ಬೌಂಡ್ರಿ ಒಳಗಡೆ ವೋಟರ್ಸ್ ನಿಮ್ಗೆ ತಾನೇ ವೋಟ್ ಹಾಕ್ಬೇಕು ಅಧ್ಯಕ್ಷರೇ. ನಿಮ್ಮ ಯಾವುದೋ ಒಂದು ಊರ್ನ ತೆಗೆದುಕೊಂಡು ಹೋಗಿ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ನಮ್ಮ ಅರಕೆರೆ ಮತ್ತೆ ಉಳಿಮಾವು ಅಕ್ಷಯ ನಗರ ಅಂತ ಒಂದು ವಾರ್ಡ್ ಬರುತ್ತೆ ಅಧ್ಯಕ್ಷ. ಅಕ್ಷಯ ನಗರ ಅನ್ನೋದು ನನ್ನ MLA ಬೌಂಡ್ರಿ ಒಳಗಡೆ ಬರೋದು ಅಧ್ಯಕ್ಷರೇ. ನಾವು ಆಲ್ರೆಡಿ 2022 ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಈಗ ವಾರ್ಡ್ಗಳು ಮಾಡುವಂತ ಸಂದರ್ಭದಲ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಆ ವೋಟರ್ಸ್ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ವೋಟ್ ಹಾಕ್ತಾ ಇದ್ದಾರೆ ಅಧ್ಯಕ್ಷರೇ. ಸುಮಾರು 4,000 ವೋಟರ್ಸ್ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ವೋಟ್ ಹಾಕ್ತಾರೆ. ಹೆಂಗಾಗ್ತಾರೆ ಅಧ್ಯಕ್ಷರೇ? ನಾವು ಕಂಪ್ಲೇಂಟ್ ಕೊಟ್ಟಿದ್ದನ್ನ ಇದನ್ನ ಸರಿ ಮಾಡ್ಬೇಕಾ, ಇದು ಬೇರೆ ರೀತಿಯಾದಂತ ಕಂಪ್ಲೇಂಟ್ಸ್ ನ ಸರಿ ಮಾಡ್ಬೇಕಾ ಅಧ್ಯಕ್ಷರೇ? ಇವರು ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ಇದ್ದಾರೆ ಅಧ್ಯಕ್ಷರೇ. ಇವರು ಒಂದು ಕಾನ್ಸ್ಟಿಟ್ಯೂನ್ಸಿ MLA ಒಳಗಡೆ ಬರುವಂತ ವೋಟರ್ಸ್ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ವೋಟ್ ಹಾಕ್ತಾ ಇದ್ರೆ ಸರಿ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೇನು ಕೂಡ ಇವರು ಸರಿ ಮಾಡಲ್ಲ ಅಂದ್ರೆ ಈ ಯಾವ ರೀತಿ ಅಧ್ಯಕ್ಷರೇ ಇವ್ರಿಗೆ? ಅಂದ್ರೆ ದಪ್ಪ ಚರ್ಮ ಆಗಿಲ್ವಾ ಅಧ್ಯಕ್ಷರೇ ಇವರು? ಯಾರು ಈ ಅಧಿಕಾರಿ ಇದ್ದಾನೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಇದನ್ನ ಸರಿ ಮಾಡ್ಬೇಕಾಗಿತ್ತಲ್ಲ. ಕೋರ್ಟ್ ತಗೊಂಡೋಗಿದ್ದಾರೆ ಅಧ್ಯಕ್ಷರೇ ಇದನ್ನ. ಇವರು ಎಲೆಕ್ಷನ್ ಅವರು ಮತ್ತೆ GP ಅವರು ತಪ್ಪು ಮಾಡಿರೋದನ್ನ ಈ ಕೋರ್ಟ್ ತಗೊಂಡೋಗಿದ್ದಾರೆ ಅಧ್ಯಕ್ಷ. ಯಾರು ಅಧ್ಯಕ್ಷ ಇದಕ್ಕೆಲ್ಲ ಜವಾಬ್ದಾರಿ? ನಾವೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಇಟ್ಕೊಂಡಿದ್ದೇವೆ ಅಧ್ಯಕ್ಷ. ವಾರ್ಡ್ ಬೌಂಡ್ರಿಯಲ್ಲಿ ನನ್ನ MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಕ್ಷೇತ್ರಕ್ಕೆ ವೋಟ್ ಹಾಕ್ಬೇಕಾಗಿರೋಂಥವ್ರು ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ವೋಟ್ ಹಾಕ್ತಾರೆ ಅಂತ ಹೇಳಿದ್ರೆ ಅದನ್ನು ಸರಿ ಮಾಡಕ್ ಯೋಗ್ಯತೆ ಇಲ್ವಾ ಅಧ್ಯಕ್ಷ ಇವರಿಗೆ? ಇದು ನನ್ನ ಅಧಿಕಾರಿಗಳು ಏನಕ್ಕೆ ಫೇಲ್ ಆಗಿದ್ದಾರೆ? ಅಧಿಕಾರಿಗಳು ಕೆಲವರು ಗುಲಾಮ ರೀತಿ ಆಗ್ಬಿಟ್ಟಿದ್ದಾರೆ ಅಧ್ಯಕ್ಷರೇ. ಎಲ್ಲರೂ ಅಲ್ಲ, ಕೆಲವರು ಗುಲಾಮ ರೀತಿ ಆಗಿದ್ದಾರೆ ಅಧ್ಯಕ್ಷರೇ. ನಾನು ಸ್ಟ್ರಿಕ್ಟ್ ಅಂತ ಹೇಳ್ಕೊಳ್ಳೋಂಥವ್ರು ಮನೆ ಬಾಗಿಲು ಕಾಯ್ಕೊಂಡು ಈ ರೀತಿ ವಾರ್ಡ್ಗಳನ್ನ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಅಧ್ಯಕ್ಷರೇ. ಇದು ಎಲ್ಲರ ಜೊತೆಗೆ 20 ವಾರ್ಡ್ ಆಗಿದೆ ಅಧ್ಯಕ್ಷರೇ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 20 ವಾರ್ಡ್ ಆಗಿದೆ. 20 ವಾರ್ಡ್ ಅಂತ ಹೇಳಿದ್ರೆ ಸುಮಾರು 50% ಲೇಡೀಸ್ ಮಾಡಿದ್ದಾರೆ. ಓಕೆ, 50% ನಾವು ಸ್ವಾಗತ ಮಾಡ್ತೀವಿ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 75% ಲೇಡೀಸ್ ಕೊಟ್ಟಿದ್ದಾರೆ ಅಧ್ಯಕ್ಷ. 75% ಅಂದ್ರೆ ಎಲ್ಲೆಲ್ಲಿ ಉಳಿದಿದೆ ಅವ್ರನ್ನೆಲ್ಲ ಎತ್ಕೊಂಡ್ಬಂದು ನಮ್ಗೆ ಹಾಕೋ ತರ ಮಾಡಿದ್ದಾರೆ. ಇವ್ರಿಗೆಲ್ಲ ಜನರಲ್ಲು ಎಲ್ಲ ಏನೇನ್ ಬೇಕೋ ಮಾಡ್ಕೊಂಡು ಇದಕ್ಕೆಲ್ಲ ಒಂದು ಲೆಕ್ಕಾಚಾರ ಅಥವಾ ಯಾರು ಏನು ಕೇಳಲ್ವಾ? ನಮ್ಮ ಇವರು ಹಾಗೆ ಇದ್ದಾರೆ ಅಧ್ಯಕ್ಷ. ಅಧಿಕಾರಿಗಳನ್ನ ಒಂಥರ ಗೂಳಿಗಳ ತರ ಬಿಟ್ಬಿಟ್ಟಿದ್ದಾರೆ. ಯಾರನ್ನು ಕೇಳಕ್ಕೆ ಆಗಲ್ಲ ಅಥವಾ ಅವ್ರು ಕೇಳಿದ್ರು ಅವ್ರು ಮಾಡಲ್ಲ ಅನ್ನೋ ಒಂದು ಪರಿಸ್ಥಿತಿಗೆಲ್ಲ ಹೋಗ್ಬಿಟ್ಟಿದ್ದಾರೆ ಅಧ್ಯಕ್ಷ. ಇವತ್ತವರೆಗೂ GP ಅಧಿಕಾರಿಗಳು MLAಗಳನ್ನ ಕರೆದು ಎಲ್ಲಾದ್ರೂ ಒಂದು ಸಭೆ ಮಾಡಿರೋದು ಇದೆಯಾ ಅಧ್ಯಕ್ಷ? ನಾವು DK ಶಿವಕುಮಾರ್ ಅವ್ರ ಜೊತೆ ಸಭೆ ಬಿಟ್ರೆ ಇವತ್ತವರೆಗೂ ಯಾರು ಅಧಿಕಾರಿಗಳು, ನಮ್ಮ ಮಹೇಶ್ವರ ರಾವ್ ಇರ್ಬೋದು ಅಥವಾ ನಮ್ಮ ಇನ್ಯಾರೇ ಕಮಿಷನರ್ಸ್ ಇರ್ಬೋದು, ಯಾರನ್ನು MLAಗಳು ಕರೆದು ಈ ಬೆಂಗಳೂರು GPAದಲ್ಲಿ ಹಿಂಗ್ ಮಾಡ್ಬೇಕಾ, ಈ ಪಾಲಿಸಿ ತರಬೇಕಾ ಬೇಡವಾ, ನಿಮ್ಮ ಅಭಿಪ್ರಾಯ ಏನು ಕೇಳಲ್ಲ ಅಧ್ಯಕ್ಷ. ಡೆವಲಪ್ಮೆಂಟ್ ಬಗ್ಗೆ ಆಗ್ಲಿ ಅಥವಾ ಇನ್ಯಾವುದೋ ಪಾಲಿಸಿ ತರೋದ್ರ ಬಗ್ಗೆ ಆಗ್ಲಿ, ಟ್ಯಾಕ್ಸ್ ಆಗ್ಲಿ, ಮೊದಲಾದ್ರೆ ಒಂದು ಸಭೆಯಲ್ಲಿ ಕಾರ್ಪೊರೇಟರ್ ಸಭೆಯಲ್ಲಿ ಎಲ್ಲ ಚರ್ಚೆ ಆಗ್ತಾ ಇತ್ತು ಅಧ್ಯಕ್ಷರೇ. ಎಷ್ಟು ಹಾಕ್ಬೇಕು ಟ್ಯಾಕ್ಸ್, ಯಾಕೆ ಹಾಕ್ಬೇಕು, ಯಾಕೆ ಹಾಕ್ಬಾರ್ದು, ಅವೆಲ್ಲ ಕೂಡ ತೀರ್ಮಾನ ಆಗ್ತಾ ಇತ್ತು. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ ಅಧ್ಯಕ್ಷರೇ. ಆ ಪರಿಸ್ಥಿತಿಗೆ ಇವತ್ತು ನಾವೆಲ್ಲ ಬಂದು ತಲುಪಿದ್ದೇವೆ ಅಧ್ಯಕ್ಷರೇ. ಟ್ಯಾಕ್ಸ್ ಕಲೆಕ್ಷನ್ ಅಧ್ಯಕ್ಷರೇ, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಬೊಮ್ಮನಹಳ್ಳಿ ನನ್ನ ಭಾಗದಲ್ಲಿ ಮಾತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವರ್ಷಕ್ಕೆ 600 ಕೋಟಿ ಟ್ಯಾಕ್ಸ್ ಅಧ್ಯಕ್ಷರೇ ಕಲೆಕ್ಟ್ ಮಾಡ್ತೀವಿ. ಅಂದ್ರೆ 3 ವರ್ಷದಲ್ಲಿ 1800ಕ್ಕಿಂತ 2000 ಕೋಟಿಗಿಂತ ಹೆಚ್ಚು ಬರೀ ಟ್ಯಾಕ್ಸ್. ನಿಮ್ಗೆ ಪ್ಲಾನ್ಗಳು ಮತ್ತೆ ಬೇರೆ ಬೇರೆ ಟ್ಯಾಕ್ಸ್, ಈ ಗಾರ್ಬೇಜ್ ಸೆಸ್ ಅದೆಲ್ಲ ಬಿಟ್ಬಿಟ್ಟು ಬರೀ ಟ್ಯಾಕ್ಸ್ ಮಾತ್ರ ಸುಮಾರು 2000 ಕೋಟಿಯಷ್ಟು ಈ ನಮ್ಮ ಬೊಮ್ಮನಹಳ್ಳಿ ಝೋನ್ ಇಂದಾನೆ ಕಲೆಕ್ಟ್ ಮಾಡ್ತಾರೆ ಅಧ್ಯಕ್ಷರೇ ಟ್ಯಾಕ್ಸ್. ನನಗೆ ಎಷ್ಟು ಕೊಟ್ಟಿದ್ದೀರಾ ಅಂತ ಕೇಳಿದೆ ಅಧ್ಯಕ್ಷರೇ. ಯಾವ ವಾರ್ಡ್ಗೆ ಎಷ್ಟೆಷ್ಟು ಕೊಟ್ಟಿದ್ದೀರಾ, ಏನ್ ಡೆವಲಪ್ಮೆಂಟ್ ಮಾಡಬಹುದು ಅಂತ ಕೇಳಿದೆ ಅಧ್ಯಕ್ಷರೇ. ಅವರು ಕೊಟ್ಟಿದ್ದಾರೆ ಮೊದಲನೇ ವರ್ಷದಲ್ಲಿ 40 ಕೋಟಿ, ಎರಡನೇ ವರ್ಷದಲ್ಲಿ 50 ಕೋಟಿ, ಈಗ 75 ಕೋಟಿ ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ. ನಾವು 3 ವರ್ಷದಲ್ಲಿ 2000 ಕೋಟಿಗಿಂತ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಧ್ಯಕ್ಷರೇ. ನಾವು ಈ ಕೇಂದ್ರ ಸರ್ಕಾರನ ಬಾಯಿಗೆ ಬಂದಂಗೆ ಬೈತೀವಿ. ನಮ್ಮ ಪಾಪ ನನ್ನ ಸ್ನೇಹಿತರು ಇಷ್ಟೊತ್ತು ಮಾತಾಡ್ತಾ ಇದ್ರು, ಏನೇನ್ ಬೇಕೋ ಬೈದು. ಫಸ್ಟ್ ನಮ್ಗೆ ಇಲ್ಲಿ ಗತಿ ಇಲ್ಲ, ಡೆವಲಪ್ಮೆಂಟ್ ನಮ್ಗೆ ದುಡ್ಡು ಇಲ್ಲಿ ಕೊಡ್ತಾ ಇಲ್ಲ. ನಾವು ಮುಖ್ಯಮಂತ್ರಿಗಳನ್ನ ಕೇಳಿದ್ವಿ 2-3 ಸಾರಿ, ಸರ್
ನಿಮ್ಗೆ ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕೋಪ ಇದ್ರೆ ನೀವು ದಯವಿಟ್ಟು ಬಿಟ್ಬಿಡಿ ಸರ್, ನಮಗೆ ಬೆಂಗಳೂರು ಡೆವಲಪ್ಮೆಂಟ್ ಸ್ವಲ್ಪ ಹಣ ಕೊಡಿ ಸರ್ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಮುಖ್ಯಮಂತ್ರಿಗಳು. ನಿಮ್ಗೇನ್ ಕೋಪ ಇಲ್ಲ ಬಿಡಿ ಸರ್ ಅವ್ರ ಮೇಲೆ, ಆದ್ರೆ ಬೆಂಗಳೂರು ಡೈರೆಕ್ಟ್ ಆಗಾದ್ರೂ ಸ್ವಲ್ಪ ಹಣ ಬಿಡುಗಡೆ ಮಾಡಿ ಅಂತ ಮುಖ್ಯಮಂತ್ರಿಗಳು ನಾನು ಒತ್ತಾಯ ಮಾಡ್ತೀನಿ ಸರ್. ಎಷ್ಟು ಅಧ್ಯಕ್ಷರೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿರೋಂಥದ್ದು ಎಷ್ಟು ಕಲೆಕ್ಟ್ ಮಾಡಿದಿರಾ ಅಂದ್ರೆ ಪ್ರತಿ ವಾರ್ಡ್ ಇಂದ ಅಧ್ಯಕ್ಷರೇ, ಬೊಮ್ಮನಹಳ್ಳಿ ವಾರ್ಡ್ ನಂಬರ್ 175 ಅಧ್ಯಕ್ಷರೇ 85% ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಅಧ್ಯಕ್ಷ. ಆ ರೀತಿ 85, 101%, ಬಿಳೇಕಳ್ಳಿ 101%, 100% ಟ್ಯಾಕ್ಸ್ ಮಾಡೋದು ನೋಡಿದೀವಿ. ಇಲ್ಲಿ ನೋಡಿ ಅಧ್ಯಕ್ಷರೇ, 101% ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಆ ವಾರ್ಡ್ ಅಲ್ಲಿ. ಅಲ್ಲಿ ನನಗೆ 3 ಕೋಟಿ ಕೊಟ್ರೆ ನಾನು ಏನಂತ ಹೋಗಿ ಹೇಳ್ಬೇಕು ಅಧ್ಯಕ್ಷರೇ ಅವ್ರಿಗೆ? ಅವ್ರು ಉಗಿಯಲ್ವಾ ಅಧ್ಯಕ್ಷರೇ ನಮ್ಮನ್ನ ಕರೆದು? ಅಲ್ಲ ರೀ, ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಮನೆ ಮುಂದೆ ರಸ್ತೆ ಹಾಕ್ಲಿಲ್ಲ ಅಂದ್ರೆ ಯಾರು ಜವಾಬ್ದಾರಿ? ನೀವು ಹೋಗಿ ಸರ್ಕಾರ ಕೇಳಿ ಗಲಾಟೆ ಮಾಡಿ ತನ್ನಿ ಅಂತ ಕೇಳಲ್ವಾ ಅಧ್ಯಕ್ಷರೇ? ಇವತ್ತವರೆಗೂ ನಾವು ಒಂದು 10-15 ಸಲ ಎಲ್ಲಾನು ಮೀಟ್ ಮಾಡಿ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ ಅಧ್ಯಕ್ಷರೇ, ನಮ್ಗೆಲ್ಲೂ ಕೂಡ ಬಿಡುಗಡೆ ಆಗಿಲ್ಲ. 90% ನೀವು ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ, 2,000 ಕೋಟಿಗಿಂತ ಹೆಚ್ಚು ದುಡ್ಡು ಕಲೆಕ್ಟ್ ಮಾಡ್ತೀರಾ. 3 ವರ್ಷದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 200 ಕೋಟಿ ಕೊಟ್ಟಿದ್ದೀರಾ ಅಧ್ಯಕ್ಷರೇ. ನಾವು ಯಾರನ್ನ ಕೇಳಬೇಕು ಅಧ್ಯಕ್ಷರೇ? ಇಲ್ಲಿ 3 ವರ್ಷಕ್ಕೆ ಆಯ್ತು ಮಾತಾಡಿ ಅಧ್ಯಕ್ಷರೇ. ನಾನು ಯಾಕೆ ಇದನ್ನೆಲ್ಲ ತಂದಿದ್ದೀನಿ ಅಂದ್ರೆ ನಿಮ್ಗೆ ಬೇಕಂದ್ರೆ ಕಳ್ಸಿಕೊಡ್ತೀನಿ, ನೀವು ನೋಡಿ ಪರ್ಸೆಂಟೇಜ್. ನಿಮ್ಮ ಊರಲ್ಲಿ 100% ಟ್ಯಾಕ್ಸ್ ಕಟ್ತಾರ ಅಧ್ಯಕ್ಷರೇ? ಯಾರಾದ್ರೂ? ಎಲ್ಲ ಮನೆಗಳು ಕಟ್ತಾರ ಅಧ್ಯಕ್ಷರೇ? ಪಂಚಾಯತಿಯಲ್ಲಿ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ ಅಧ್ಯಕ್ಷರೇ. ಯಾರು 100% ಊರುಗಳಲ್ಲಿ ವಿಲೇಜಸ್ ಅಲ್ಲಿ ಟ್ಯಾಕ್ಸ್ ಕಟ್ಟಲ್ಲ. ಬೆಂಗಳೂರಲ್ಲಿ ನೋಡಿ, ವಾರ್ಡ್ ಅಲ್ಲಿ ಬಿಳೇಕಳ್ಳಿ ವಾರ್ಡ್ ಅಲ್ಲಿ 101% ಟ್ಯಾಕ್ಸ್ ಕಟ್ಟಿದ್ದಾರೆ. ಎಲ್ಲರೂ ಕಟ್ಟಿದ್ದಾರೆ ಟ್ಯಾಕ್ಸ್, ಆದ್ರೆ ಡೆವಲಪ್ಮೆಂಟ್ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಯಾರು ಕೇಳಬೇಕು ಅಧ್ಯಕ್ಷರೇ ನಾವು? ಡಿ ಕೆ ಶಿವಕುಮಾರ್ ಅವರು ಬಿಸಿ, ಯಾವಾಗ್ಲೂ ಬಿಸಿ ಇರ್ತಾರೆ. ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾರೆ. ಅವರು ಇಲ್ಲ ಒದ್ದಾದ್ರೂ ಕಿತ್ಕೋಬೇಕು, ಇಲ್ಲ ಏನಾದ್ರೂ ಗಲಾಟೆ ಮಾಡಾದ್ರೂ ಕಿತ್ಕೋಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾರೆ. ಅವ್ರಾಗ್ಲಿ, ನಾವೇನು ಅವ್ರ ವಿರೋಧ ಏನಿಲ್ಲ, ಆದ್ರೆ ಡೆವಲಪ್ಮೆಂಟ್ ದುಡ್ಡು ಕೊಡ್ಬೇಕಲ್ಲ ಅಧ್ಯಕ್ಷರೇ. ಈಗ ಅವ್ರ ಅಧಿಕಾರಿಗಳು ಅವ್ರು ಏನೋ ಬಿಸಿ ಇದ್ದಾಗ ಅವ್ರು ಏನ್ ಬಂದು ಹೇಳ್ತಾರೋ, ಅವ್ರು ಏನ್ ಮಾಡಿ ಅಂತ ಹೇಳ್ತಾರೋ, ಇವ್ರು ಏನ್ ಮಾಡ್ತಾ ಇದ್ದಾರೋ ನಮ್ಗೆ ಏನೂ ಮಾಹಿತಿ ಇಲ್ಲ ಅಧ್ಯಕ್ಷರೇ. ಈ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋಂತ ಒಂದು ಟೆರರಿಸಂ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಅಧ್ಯಕ್ಷರೇ. ಎಲ್ಲೋ ಒಂದು ಕಡೆ ಜನಗಳ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಡೆವಲಪ್ಮೆಂಟ್ಗೂ ಅಷ್ಟೇ ವಾಪಸ್ ದುಡ್ಡು ಕೊಡ್ಬೇಕು ಅಧ್ಯಕ್ಷರೇ. ಅದನ್ನ ಕೊಡ್ತಾ ಇಲ್ಲ. ನಾನು ಯಾಕೆ ಈ ಪರ್ಸೆಂಟೇಜು ನಾನು ತಗೊಂಡ್ಬಂದಿದ್ದೀನಿ ಅಂದ್ರೆ ಅಧ್ಯಕ್ಷರೇ, 90% ಟ್ಯಾಕ್ಸ್ ಕಟ್ಸ್ಕೊಂಡು ಇವತ್ತವರೆಗೂ ಅದನ್ನ ಇವರು ನಮ್ಗೆ ವಾಪಸ್ ದುಡ್ಡು ಕೊಡ್ತಾ ಇಲ್ಲ ಅಧ್ಯಕ್ಷ. ಅದಾದ್ಮೇಲೆ ಅಧ್ಯಕ್ಷರೇ, ನೀವು ಕೂಡ MLA ಆಗಿ ಕೆಲಸ ಮಾಡಿದ್ರೆ, ನಾನು 4ನೇ ಬಾರಿ ಅಧ್ಯಕ್ಷ ಇಲ್ಲಿ MLA ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಯಾವ ಧರ್ಮದವ್ರನ್ನ ಯಾವ ಜಾತಿಯವ್ರನ್ನ ವಿರೋಧ ಮಾಡಲ್ಲ. ಕಾಂಗ್ರೆಸ್ ಅವರು ವಾರ್ಡ್ಗಳು ಡಿವೈಡ್ ಮಾಡೋಂಥ ಸಂದರ್ಭದಲ್ಲಿ ಏನೇನು ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅಧ್ಯಕ್ಷರೇ, ಯಾರು ಅಲ್ಪಸಂಖ್ಯಾತರು ಇದಾರೆ ವೋಟರ್ಸ್, ಅವರಿಗೆ 3 ನಾಮ ಹಾಕಿದ್ದಾರೆ ಅಧ್ಯಕ್ಷರೇ. ನಾನು ಫಸ್ಟ್ ಟೈಮ್ ನಾನು ಬಿಜೆಪಿಯಿಂದ ಒಬ್ಬ ಮುಸ್ಲಿಂನ ಕಾರ್ಪೊರೇಟರ್ ಆಗಿ ಗೆಲ್ಸ್ಕೊಂಡಿದ್ದೆ ಅಧ್ಯಕ್ಷರೇ. ನಾವ್ಯಾರು ಮುಸ್ಲಿಂ ವಿರೋಧಿಗಳಲ್ಲ. ಯಾರು ದೇಶದ ವಿರೋಧವಾಗಿ ಮಾತಾಡ್ತಾರೆ, ಯಾರು ಪಾಕಿಸ್ತಾನ ಪರ ಮಾತಾಡ್ತಾರೆ ಅಂತವ್ರ ವಿರೋಧಿಗಳು ನಾವು ಇಲ್ಲಿರೋ ಮುಸ್ಲಿಮ್ಸ್ನು ಕೂಡ ನಾವು ತುಂಬಾ ಗೌರವಯುತವಾಗಿ ಕಾಣ್ತೀವಿ ಅಧ್ಯಕ್ಷರೇ. ಹೆಂಗ್ ವಾರ್ಡ್ ಮಾಡಿದ್ದಾರೆ ಅಂದ್ರೆ, ಮುಸ್ಲಿಂ ಏರಿಯಾನ ತಗೊಂಡು ಅದನ್ನ ಅರ್ಧ ಭಾಗ ಮಾಡಿ ಇನ್ನೊಂದು ಏರಿಯಾಗೆ ತಗೊಂಡೋಗೋದು ಅಧ್ಯಕ್ಷರೇ. ತಗೊಂಡೋಗಿ 3,000 ಓಟ್ ಅಲ್ಲಿ, 10,000 ಓಟ್ ಬೇರೆ. ಅಲ್ಲಿ ಮುಸ್ಲಿಂಗೂ ಕೊಡಲ್ಲ. ಕೇಳಿ ಬೇಕಾದ್ರೆ ನಮ್ಮ ರಿಜ್ವಾನು ಇಲ್ಲೇ ಇದ್ದಾರೆ. ಎಷ್ಟು ಜನಕ್ಕೆ ಇವತ್ತು ಅವ್ರು ಕೊಡ್ತಾ ಇದ್ದಾರೆ ಅಧ್ಯಕ್ಷರೇ? ಕೊಡ್ತಾ ಇಲ್ಲ. ಅಲ್ಲಿ ಎಲ್ಲ ಕಾಂಗ್ರೆಸ್ ಅವ್ರು ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, ಬೇರೆ ಯಾರು ಓಟ್ ಹಾಕಲ್ಲ. ಮುಸ್ಲಿಮ್ಸ್ ಅವ್ರನ್ನ ವೋಟ್ ಬ್ಯಾಂಕ್ ರೀತಿ ಅವ್ರು ಏನೂ ಕೆಲಸ ಮಾಡ್ಕೊಡಲ್ಲ. ಅವ್ರಿಗೆ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, ಮುಸ್ಲಿಂ ಕಮ್ಯುನಿಟಿ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ, ನಮಗೆ ನಾವು ಬಿಜೆಪಿ ಸ್ವಲ್ಪ ವಿರೋಧ ಮಾಡ್ತೀವಿ, ಆಲ್ಟರ್ನೇಟ್ ಪಾರ್ಟಿ ಇಲ್ಲ, ಅದಕ್ಕೆ ಕಾಂಗ್ರೆಸ್ಗೆ ಹಾಕ್ತಾ ಇದೀವಿ ಅಂತ. ಆಲ್ಟರ್ನೇಟ್ ಪಾರ್ಟಿ ಇದ್ರೆ, ಇಂಡಿಪೆಂಡೆಂಟ್ ಇದ್ರೆ ಅದು ನಿಮ್ಗೆ ಹಾಕಲ್ಲ ಅನ್ನೋದು ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ನೀವು ಅರ್ಥನೇ ಮಾಡ್ಕೋತಾ ಇಲ್ಲ. ಇದು ಯಾರೋ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ. ಮುಸ್ಲಿಮ್ಸ್ ಏನು ನಿಮ್ಮ ಮೇಲೆ ಪ್ರೀತಿಯಿಂದ ವೋಟ್ ಹಾಕ್ತಾ ಇಲ್ಲ ಕಾಂಗ್ರೆಸ್ಗೆ ಅಧ್ಯಕ್ಷರೇ. ಈ ರೀತಿ ವಾರ್ಡ್ಗಳು ಡಿವೈಡ್ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಗೆಲ್ಲಕ್ಕಾಗೋದಿಲ್ಲ, ಅಲ್ಲಿ ಮುಸ್ಲಿಂ ವೋಟರ್ಸ್ ನ ಕರ್ಕೊಂಡೋಗಿ ಆ ಭಾಗಕ್ಕೆ ಸೇರಿಸ್ಕೊಂಡು ಎಲ್ಲಿಂದನೋ ಎಲ್ಲಿಗೋ ಸಂಬಂಧನೇ ಇಲ್ಲ ಅಧ್ಯಕ್ಷರೇ. ಯಾವುದೋ ಊರಲ್ಲಿದ್ರೆ ಇನ್ಯಾವುದೋ ಊರಿಗೆ ಸೇರಿಸ್ಕೊಂಡೋಗಿ ವಾರ್ಡ್ ಮಾಡಿದ್ದಾರೆ ಅಧ್ಯಕ್ಷ. ಇದು ಸೈಂಟಿಫಿಕ್ ಅಧ್ಯಕ್ಷರೇ. ಇದಕ್ಕೆಲ್ಲ ಅಧಿಕಾರಿಗಳು ಹೆಂಗ ಅನುಮೋದನೆ ಕೊಡ್ತಾರೆ ಅಧ್ಯಕ್ಷರೇ? ಯಾವುದೋ ಊರು ಇನ್ನೊಂದು ಊರ್ನ 2 ಭಾಗ ಮಾಡಿ 3 ಭಾಗ ಮಾಡಿ ಅದನ್ನೆಲ್ಲ ತಗೊಂಡೋಗಿ ಮಾಡಿರೋಂಥದ್ದು ಅಧ್ಯಕ್ಷ. ಆಮೇಲೆ ಅಧ್ಯಕ್ಷರೇ ಇನ್ನೊಂದು 7-8 ನಿಮಿಷ ಮಾತಾಡ್ಬೇಕಲ್ಲ, 10 ನಿಮಿಷ ಅಷ್ಟೇ ಮುಗಿಸ್ತೀನಿ. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು ಅಧ್ಯಕ್ಷ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ
ಇವತ್ತು ಗಾಂಜಾ ಮತ್ತೆ ಈ ಒಂದು ವೀಡ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇವೆಲ್ಲನೂ ಕೂಡ ಯಾವ ರೀತಿ ಫ್ಯಾಕ್ಟರಿಗಳೇ ಆಗ್ತಾ ಇದಾವೆ ನೋಡ್ತಾ ಇದೀವಿ ಅಧ್ಯಕ್ಷ, ನಮ್ ಕಣ್ಣು ಮುಂದೆ ಇದೆ. ಇದನ್ನ ಕಂಟ್ರೋಲ್ ಮಾಡಬೇಕು ಕೆಲವು ಪೊಲೀಸ್ ಅಧಿಕಾರಿಗಳೇ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಧ್ಯಕ್ಷ. ಬೆಂಗಳೂರಲ್ಲಿ ಇವತ್ತು ಗಾಂಜಾ ಮತ್ತೆ ಇವನ್ನೆಲ್ಲ ಒದ್ದು ಒಳಗಡೆ ಹಾಕಿದ್ರೆ ಕರೆಕ್ಟ್ ಆಗಿ ಯಾರು ಇದನ್ನ ಮಾಡ್ತಾ ಇದ್ದಾರೆ ಆ ಪೊಲೀಸ್ ಅವ್ರಿಗೆ ಗೊತ್ತಿರಲ್ವಾ ಅಧ್ಯಕ್ಷರೇ? ಒದ್ದು ಒಳಗಡೆ ಹಾಕಿದ್ರೆ ಯಾವ ಗಾಂಜಾ ಮತ್ತೆ ಯಾವ ಡ್ರಗ್ಸ್ ಇರುತ್ತೆ ಅಧ್ಯಕ್ಷರೇ? ಇವರೆಲ್ಲ ಬೆಂಗಳೂರನ್ನ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಹಾಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಸುಮ್ನೆ ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಅವ್ರು ಯಾರು ಪಾಪ ಏನು ಹಣನೇ ಖರ್ಚು ಮಾಡದೆ ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಈಗ ಉತ್ತರ ಕೊಡ್ಬೇಕಲ್ಲ. ಅವ್ರು ಬರ್ತಾರೆ ಮತ್ತೆ ಇವ್ರು ಯಾರೋ ಈ ತರ ಮಾಡೋಂಥವ್ರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಇರ್ತಾರೆ. ಬೆಂಗಳೂರು ಜನ ಹಾಳಾಗ್ತಾರೆ. ಮಕ್ಕಳೆಲ್ಲ ಇವತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳು, ಅವ್ರಿಗೆ ಐಸ್ ಕ್ರೀಮ್ ಅಲ್ಲಿ, ಚಾಕ್ಲೇಟ್ ಅಲ್ಲಿ ಇವೆಲ್ಲ ಡ್ರಗ್ಸ್ ಮಕ್ಕಳಿಗೆ ಸೇರ್ತಾ ಇದೆ ಅಧ್ಯಕ್ಷರೇ. ನಾವು ಭವಿಷ್ಯ ರೂಪಿಸಬೇಕಾಗಿರೋಂತ ಮಕ್ಕಳಿಗೆ ಈ ರೀತಿ ಡ್ರಗ್ಸ್ ಮತ್ತೆ ಗಾಂಜಾ ಸಿಗೋ ರೀತಿ ಮಾಡಿದ್ರೆ ನಮ್ ಕಂಟ್ರೋಲ್ ಅಲ್ಲಿ ಇರ್ತಾರ ಅಧ್ಯಕ್ಷರೇ? ಡ್ರಗ್ಸ್ ತಗೊಂಡ್ಬಂದು ಅಥವಾ ಗಾಂಜಾ ತಗೊಂಡ್ಬಂದು ತಾಯಿನೇ ಕೊಂದಾಕದಂತ ಪೇಪರ್ ಅಲ್ಲಿ ಸರಿ ನಾವು ನೋಡಿದೀವಿ ಅಧ್ಯಕ್ಷ. ಈ ರೀತಿ ಆಗ್ಬಿಟ್ರೆ ಬೆಂಗಳೂರು, ನಮ್ಮ ಬೆಂಗಳೂರು ಅಂತ ಹೇಳಿದ್ರೆ ಬೇರೆಯವ್ರು ತುಂಬಾ ಇಷ್ಟಪಡ್ತಾ ಇದ್ರು ಅಧ್ಯಕ್ಷ. ಇಲ್ಲಿ ಇರಬೇಕು, ಇಲ್ಲಿ ವಾಸ ಇರಬೇಕು, ವೆದರ್, ಜನ, ಇಲ್ಲಿನವ್ರು ಒಳ್ಳೆಯವರು ಅಂತ. ಆದ್ರೆ ಇಲ್ಲಿ ಬಂದಾದ್ಮೇಲೆ ಕೆಲವರೆಲ್ಲ ಬಂದು ಸೇರ್ಕೊಂಡು ಈ ಡ್ರಗ್ ಸಿಟಿ ಮಾಡ್ತಾ ಇದಾರೆ ಅಧ್ಯಕ್ಷ. ಇದಕ್ಕೆ ಪೂರ್ತಿ ಸ್ಟಾಪ್ ಆಗಿ ಬೆಂಗಳೂರಲ್ಲಿ ಸ್ಟಾಪ್ ಆಗ್ಬೇಕು ಅಂದ್ರೆ ನ್ಯಾಯವಾಗಿರುವಂತ ಅಧಿಕಾರಿಗಳು, ಗಟ್ಟಿಯಾಗಿ ಧ್ವನಿ ಎತ್ತುವಂತ ಅಧಿಕಾರಿಗಳು, ಒದ್ದು ಒಳಗಡೆ ಹಾಕುವಂತ ಅಧಿಕಾರಿಗಳು ಬೆಂಗಳೂರು ಬರಬೇಕಾಗಿದೆ ಅಧ್ಯಕ್ಷರೇ. ಹಿಂದೆ ನಾವೆಲ್ಲ ಹುಡುಕಿ ಹಾಕ್ಸ್ತಾ ಇದ್ವಿ ಇನ್ಸ್ಪೆಕ್ಟರ್ಗಳನ್ನ. ನಿಜವಾಗ್ಲೂ ಅಧ್ಯಕ್ಷರೇ ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾವನ ಹತ್ರ ನೋಟ್ ಇದೆ ಆ ತರದವ್ರನ್ನ ಇವತ್ತು ಬೆಂಗಳೂರಿಗೆ ತರೋಂತ ಕೆಲಸ ಆಗ್ತಾ ಇದೆ ಅಧ್ಯಕ್ಷರೇ. ಇದು ಸರಿ ಆಗ್ಬೇಕಾಗಿದೆ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ ಬೆಂಗಳೂರು ಟ್ರಾಫಿಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಧ್ಯಕ್ಷರೇ? ನಾವು ಟಿಡಿಆರ್ ಅನ್ನ ನಾವು ಬ್ಯಾಂಕ್ ಮಾಡ್ತೀವಿ ಅಂತ ಹೇಳಿದ್ರು. ಹಿಂದೇನೋ ಅಧಿಕಾರಿಗಳು ಹೇಳಿದ್ರು ಟಿಡಿಆರ್ ಬ್ಯಾಂಕ್ ಮಾಡಿ ನಾವು ರಸ್ತೆಗಳ ಅಗಲೀಕರಣಕ್ಕೆ ಜಾಸ್ತಿ ದುಡ್ಡು ಕೊಡ್ತೀವಿ, ಅವಾಗ ರೋಡ್ಗಳ ಅಗಲೀಕರಣ ಆಗ್ತದೆ, ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರು. ಟಿಡಿಆರ್ ತಂದು ನೀವು ರೋಡ್ ಅಗಲೀಕರಣ ಮಾಡಿ. ಯಾವ್ದಾದ್ರು ಬೆಂಗಳೂರಲ್ಲಿ ರೋಡ್ ಅಗಲೀಕರಣ ಆಗಿರೋದು ನಿಮ್ಗೇನಾದ್ರೂ ಕಾಣಿಸಿದೆಯಾ ಅಧ್ಯಕ್ಷರೇ? ನೀವು ದಿನ ಬೆಂಗಳೂರಲ್ಲಿ ಓಡಾಡ್ತೀರಾ. ನನಗಂತೂ ಇಡೀ ಬೆಂಗಳೂರಲ್ಲಿ ಯಾವ ರೋಡ್ ಅಗಲೀಕರಣ ಆಗಿರೋದು ಕಾಣಿಸ್ತಾ ಇಲ್ಲ ಅಧ್ಯಕ್ಷರೇ. ಇವತ್ತು ಒಂದು ರೋಡ್ ಅಗಲೀಕರಣ ಆಗಿಲ್ಲ. ಟಿಡಿಆರ್ ಇವತ್ತು ಎಲ್ಲೂ ಕೂಡ ಬೇರೆ ರಾಮನಗರದಲ್ಲೆಲ್ಲ ಗಾರ್ಬೇಜ್ ಪ್ಲಾಂಟ್ಗೆ ಟಿಡಿಆರ್ ತಗೊಂಡು ಕೋರ್ಟ್ಗೆ ಹಾಕ್ತಾರೆ, ಅಥವಾ ಇನ್ಯಾವುದೋ ಬಿಲ್ಡಿಂಗ್ಗೆ ಟಿಡಿಆರ್ ತಗೊಂಡು ಅದು ಕೋರ್ಟ್ಗಳಿಗೆ ಹಾಕೊಂಡು ಆ ತರ ಕೇಸಸ್ ಇದೆ ಹೊರತು ರೋಡ್ಗೆ ಟಿಡಿಆರ್ ಕೊಟ್ಟು ಅಗಲೀಕರಣ ಮಾಡೋಂಥದ್ದು ಇವತ್ತವರೆಗೂ ಆಗ್ತಾ ಇಲ್ಲ ಅಧ್ಯಕ್ಷರೇ. ನಾವು ರೋಡ್ಗಳನ್ನ ಅಗಲೀಕರಣ ಮಾಡಲಿಲ್ಲ ಅಂತ ಹೇಳಿದ್ರೆ ಟ್ರಾಫಿಕ್ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತದೆ ಅಧ್ಯಕ್ಷರೇ. ಆಮೇಲೆ ನಮ್ಮ ಒಂದು ಯೆಲ್ಲೋ ಲೈನ್, ನಮ್ಮ ಹೊಸೂರು ರೋಡಲ್ಲಿರುವಂತಹ ಒಂದು ಯೆಲ್ಲೋ ಲೈನ್ ಅಧ್ಯಕ್ಷರೇ, ಇವತ್ತು ಅದು ಮೋದಿ ಅವರು ಬಂದು ಅದನ್ನ ಉದ್ಘಾಟನೆ ಮಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು ಅದನ್ನ ಉದ್ಘಾಟನೆ ಮಾಡಲಿಕ್ಕೆ. ಒಂದು ದಿನಕ್ಕೆ ಅಧ್ಯಕ್ಷರೇ ಮೆಟ್ರೋ ಇವತ್ತು ಅದು ಓಪನ್ ಆಗಿರೋದಕ್ಕೆ 1,00,000 ಜನ ಅಧ್ಯಕ್ಷರೇ, ರೆಕಾರ್ಡ್ ಬ್ರೇಕ್ ಅದು. 1,00,000 ಜನ ಇವತ್ತು ಮೆಟ್ರೋದಲ್ಲಿ ಒಂದು ದಿನಕ್ಕೆ ಓಡಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಬರೀ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಿಂದ ಜಯನಗರಕ್ಕೆ ಬರುವಂತ ಮೆಟ್ರೋದಲ್ಲಿ 1,00,000 ಜನ ಓಡಾಡ್ತಾ ಇದ್ದಾರೆ ಅಧ್ಯಕ್ಷ. ಇವತ್ತು ಬನ್ನೇರ್ಘಟ್ಟ ರೋಡ್ ಅಲ್ಲಿರುವಂತ ಮೆಟ್ರೋ ಇವತ್ತವರೆಗೂ ನಮಗೆ ಕಂಪ್ಲೀಟ್ ಆಗ್ತಾ ಇಲ್ಲ ಅಧ್ಯಕ್ಷರೇ. ಇದು 1 ವರ್ಷದ ಹಿಂದೆನೇ ಆಗ್ಬೇಕಾಗಿತ್ತು, ಇವತ್ತವರೆಗೂ ಆಗ್ತಾ ಇಲ್ಲ ಅಧ್ಯಕ್ಷರೇ. ಇವತ್ತು ಟ್ರಾಫಿಕ್ ಜಾಮ್ ಹೇಗಿದೆ ಅಂದ್ರೆ ಅಲ್ಲಿ ನಾವೆಲ್ಲ ಹೋಗ್ಬೇಕಂದ್ರೆ 2 ಅವರ್ ಬೇಕು. ಬೇರೆ ದೇಶಕ್ಕೆ ಹೋಗ್ಬಿಡ್ಬೋದು, ಇಲ್ಲಿಂದ ಹೆಬ್ಬಾಳಕ್ಕೆ ಹೋಗಕ್ಕಾಗಲ್ಲ, ಅಥವಾ ಇಲ್ಲಿಂದ ಕನಕಪುರ ರೋಡ್ಗೆ ಹೋಗಕ್ಕಾಗಲ್ಲ, ಅಥವಾ ಮೈಸೂರು ರೋಡ್ಗೆ ಹೋಗಕ್ಕಾಗಲ್ಲ. ಆ ಪರಿಸ್ಥಿತಿ ಇವತ್ತು ಟ್ರಾಫಿಕ್ ಇದೆ ಅಧ್ಯಕ್ಷರೇ. ಮೆಟ್ರೋ ನಮಗೆ ನಾವು ಆದಷ್ಟು ಬೇಗ ಮೆಟ್ರೋ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಒಂದಷ್ಟು ಬಗೆಹರಿತದೆ ಅಧ್ಯಕ್ಷರೇ. ಸರ್ಕಾರ ಇದಕ್ಕೆ ಹೆಚ್ಚು ದುಡ್ಡು ಕೊಡಬೇಕಾಗಿದೆ ಅಧ್ಯಕ್ಷರೇ. ಬೆಂಗಳೂರು ಓವರ್ ಆಲ್ ಡೆವಲಪ್ಮೆಂಟ್ಗೆ ಏನು ನಾವು ಎಲ್ಲ MLAಗಳು ಒತ್ತಡ ಹಾಕಿದೀವಿ. ಇವತ್ತವರೆಗೂ ಕೂಡ ನಮಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟಾದ್ರೂ ಈಗ ಮುಖ್ಯಮಂತ್ರಿಗಳಿದ್ದಾರೆ, ಅಣ್ಣ ನೀನು ಗಾರ್ಬೇಜ್ ಸಮಸ್ಯೆ ಮಾಡಿ 50 ಕೋಟಿ ಹೊಡ್ಕೊಂಡೋದೆ, ಈಗ CM ಹತ್ರ ಏನೋ ಬರ್ಸ್ಕೊಂತಾ ಇದೀಯಾ. ನಾವು ಪಾಪ ಏನೋ CM ಇದಾರೆ ಅಂತ ನಾವು ಬೆಂಗಳೂರಿಗೆ ಹಣ ಕೇಳೋಣ ಅಂತಿದ್ರೆ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡ್ತಾ ಇದೀಯಾ. ಸರ್ ಬೆಂಗಳೂರಿಗೆ ನೀವು ಯಾರ್ದೋ ಮೇಲೆ ಏನೋ ಕೋಪ ಮಾಡ್ಕೊಂಡು ನೀವೇನಾದ್ರೂ ಬೆಂಗಳೂರು ಬಿಡುಗಡೆ ಮಾಡಲಿಲ್ಲ ಹಣ ಅಂದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ಕಷ್ಟ ಆಗ್ತದೆ ಸರ್. ದಯವಿಟ್ಟು ಸ್ವಲ್ಪ ಬೆಂಗಳೂರು ಕಡೆ ಗಮನ ಕೊಡಿ ಸರ್. ಡೆವಲಪ್ಮೆಂಟ್ಗೆ ನೀವು ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಬಂದು ನಿಮ್ಮ ಮನೆ ಹತ್ರನೇ ಕುತ್ಕೋಬೇಕು ಸರ್. ಆ ಪರಿಸ್ಥಿತಿ ಆಗಿದೆ. ದಯವಿಟ್ಟು ನಿಮ್ ರಿಕ್ವೆಸ್ಟ್ ಮಾಡ್ತೀನಿ. ಬಜೆಟ್ ಅಲ್ಲೂ ಕೂಡ ಮಾಡಿದೀವಿ, ಹೋಗಿದೀವಿ ಅಂತ ಹೇಳಿದೀರಾ. ಅದ್ ಏನ್ ಮಾಡಿದಿರೋ ಗೊತ್ತಿಲ್ಲ, ಅದೆಲ್ಲ ನಿಮ್ಗೆ ಗೊತ್ತು. ಹಿಂದೆ ಮಾಡಿರೋದನ್ನೆಲ್ಲ ಇವಾಗ ತೋರಿಸ್ಬಿಟ್ಟಿದ್ದೀರಾ ಬಜೆಟ್ ಬುಕ್ ಅಲ್ಲಿ. ಸತೀಶ್ ಹಿಂದೆ ಮಾಡಿರೋದನ್ನೆಲ್ಲ ಇವಾಗ ತೋರಿಸ್ಬಿಟ್ಟಿದ್ದೀರಾ ಸರ್.
ಸ್ವಲ್ಪ ಬೆಂಗಳೂರಲ್ಲಿ ಹಣ ಡೆವಲಪ್ಮೆಂಟ್ಗೆ ಕೊಡುವಂತದ್ದು ಆಗ್ಬೇಕು ಅಧ್ಯಕ್ಷರೇ. ಯಾರು ಈ GBA ಅಧಿಕಾರಿಗಳು ಈ ರೀತಿ ಡ್ರೋನ್ ಸರ್ವೆ ಮತ್ತೆ ಈ ಖಾತಾ ಇವೆಲ್ಲ ಸಮಸ್ಯೆಗಳಾಗಿದೆ, ಇದು ಸರಿಯಾಗಬೇಕು. ಯಾರು ಅಧಿಕಾರಿಗಳಿದಾರೆ ಅವ್ರು ಕರೆದು ಮಾತಾಡಿ ಈ ಜನಸಾಮಾನ್ಯರಿಗೆ ಅಲ್ಲಿ ಸಭೆ ಮಾಡಿ ಆ ತರ ಡ್ರೋನ್ ಸರ್ವೆ ಯಾರಾದ್ರೂ ನಿಮ್ಗೆ ಕಂಪ್ಲೇಂಟ್ ಬಂದಿದ್ಯಾ ಅಲ್ಲಿ ಇಮಿಡಿಯೇಟ್ ಆಗಿ ಸರ್ವೆ ಮಾಡಿ ಮಾಡ್ಬೇಕು ಅಧ್ಯಕ್ಷರೇ. ಅವ್ರ ಮೇಲೆ ನಾವು ಹೋಗ್ಬಿಟ್ಟು ಮತ್ತೆ ನೋಟಿಸ್ ಕೊಡೋದು, ಮನೆ ಹರಾಜು ಹಾಕೋದು ಇವೆಲ್ಲ ಯಾವ ದೇಶದಲ್ಲಿ ಇದೀವಿ ಅಧ್ಯಕ್ಷರೇ? ನಾವೇನಾದ್ರೂ ಯಾವ್ದೋ ತಾಲಿಬಾನ್ ದೇಶದಲ್ಲಿ ಇದೀವ? ದಯವಿಟ್ಟು ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಮತ್ತೆ ಈ GBA ಅಧಿಕಾರಿಗಳು ಯಾರು ಕೂಡ ಜವಾಬ್ದಾರಿ ತಗೊಂತಾ ಇಲ್ಲ ಅಧ್ಯಕ್ಷರೇ. ಅವ್ರು ಸ್ವಲ್ಪ ಜವಾಬ್ದಾರಿ ಆಗ್ಬೇಕು. ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು ಫ್ಲೈಓವರ್ ಕೆಳಗಡೆ ಒಂದು ಟಾಯ್ಲೆಟ್ ಆಗ್ಬೇಕು ಅಥವಾ ಒಂದು ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೂ ಕೂಡ ಏನು ಮಾಡ್ತಾ ಇಲ್ಲ. ಇವತ್ತು ಗಾರ್ಬೇಜ್ ವಿಷಯ ಇಡೀ ಬೆಂಗಳೂರಲ್ಲಿ ಗಾರ್ಬೇಜ್ ವಿಷಯ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಅಧ್ಯಕ್ಷರೇ. ಅದು ಕೂಡ ಸರಿ ಆಗ್ಬೇಕಾಗಿದೆ ಅಧ್ಯಕ್ಷರೇ. ತುಂಬಾ ವಿಷಯಗಳಿದಾವೆ, ಆದ್ರೂ ಕೂಡ ಎಲ್ಲರೂ ಮಾತಾಡ್ಬೇಕಾಗಿದೆ. ಒಂದೊಂದು ವಿಷಯ ಯಾರು ಕೂಡ ರಿಪೀಟ್ ಆಗಬಾರ್ದು ಅಂತ ವಿಶ್ವನಾಥ್ ಮಾತಾಡಿದ್ದು ನಾನು ಮಾತಾಡಿಲ್ಲ. ನಾನು ಕೆಲವು ವಿಷಯಗಳಿಗೆ ಸೀಮಿತ ಆಗಿ ಮಾತಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಲಾಸ್ಟ್ ಒಂದೇ ಒಂದು ಹೇಳಿ ನಾನು ಮಾತು ಮುಗಿಸ್ತೇನೆ. ಇವತ್ತೇನು ಬಿಸ್ನೆಸ್ ಕಾರಿಡಾರ್ ಮಾಡಬೇಕು ಅಂತ ಹೊರಟಿದ್ದಾರೆ ಅಧ್ಯಕ್ಷರೇ. ನೀವು ಆದಷ್ಟು ಬೇಗ ಬಿಸ್ನೆಸ್ ಕಾರಿಡಾರ್ ನೀವು ಪ್ರಾರಂಭ ಮಾಡಲಿಲ್ಲ ಅಂದ್ರೆ ಬೆಂಗಳೂರು ಜನಗಳು ಶಾಪ ತಟ್ಟದೆ. ಇಡೀ ತುಮಕೂರು ರೋಡ್ ಟ್ರಾಫಿಕ್, ಹೊಸೂರು ರೋಡ್ ಟ್ರಾಫಿಕ್ ಇವತ್ತು ಬಿಸ್ನೆಸ್ ಕಾರಿಡಾರ್ ಮೇಲೆ ಎಲ್ಲ ಅವಲಂಬಿತ ಆಗಿದೆ ಅಧ್ಯಕ್ಷರೇ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ವಿ ಆರ್ ದೇರ್ ವಿತ್ ಯು. ಅಲ್ಲ ಸರ್, ಆಯ್ತು. ಈಗ ರಿಜ್ವಾನ್ ಸರ್, ಈಗ ನೋಡಿ ನಮ್ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಜನ ಈಗಲೂ ಮಾಡಲ್ಲ ಅಂತ ಹೇಳಿದ್ರೆ ನೀವು ಫೇಲ್ಯೂರ್ ಅಲ್ವಾ? ಒಪ್ಕೊಂಬಿಡಿ, ನಮ್ ಕೈಲಿ ಆಗಲ್ಲ, ನೀವು ಹಿಂದೆ 5 ವರ್ಷ ನಾವೆಲ್ಲ ಈಗ ನೀವು ದುಡ್ಡು ಕೊಡ್ಬೇಕಷ್ಟೇ. ದುಡ್ಡು ಕೊಟ್ರೆ ಆ ರೈತರಿಗೆ ಕರೆಕ್ಟ್ ಆಗಿರೋ ಪರಿಹಾರ ಕೊಟ್ರೆ ಆಗೋಗುತ್ತೆ ರಸ್ತೆ. ಈಗ ದಯವಿಟ್ಟು ಮಾಡಿ ಅದನ್ನ ಮಾಡಿ. ಈ ಲಂಚಗಳು ಏನು ಈ ಅಪಾರ್ಟ್ಮೆಂಟ್ ಲೇಔಟ್ಗಳು ಎಲ್ಲ ಆಗ್ತಾ ಇದೆ, ದಯವಿಟ್ಟು ಸ್ವಲ್ಪ ಗಮನ ಹರಿಸಬೇಕು ಮುಖ್ಯಮಂತ್ರಿಗಳು. ಈ ರೀತಿ ಆದ್ರೆ ಬೆಂಗಳೂರು ಜನ ಶಾಪ ಆಗ್ತಾರೆ ಅಧ್ಯಕ್ಷರೇ. ನಾವು ಎತ್ತಿರುವಂತ ಸಮಸ್ಯೆಗಳು ತುಂಬಾ ಗಂಭೀರ ಇದೆ. ಒಂದ್ ನಿಮಿಷ ಅಣ್ಣ, ನಾವು ಹಿಂದೆ ಬೆಳಗಾಮಲ್ಲೂ ಕೂಡ ನಾವು ಮಾತಾಡಬೇಕು ಅಂದಾಗ ನೀವು ಹೇಳಿದ್ರೆ ಉತ್ತರ ಕರ್ನಾಟಕದ್ದು ನೀವು ಇಲ್ಲಿ ಮಾತಾಡಬೇಡಿ ಅಂತ. ನಾವು ಬೆಂಗಳೂರಲ್ಲಿ ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಅಶೋಕ್ ಅವ್ರು ನಾವೆಲ್ಲರೂ ಕೂಡ ಮಾತಾಡಬೇಕು. ನೀವು ಬರೀ ಪೇಪರ್ ಪೆನ್ ತಗೊಂಡ್ಬರಬಾರ್ದು, ವಿತ್ ಡಾಕ್ಯುಮೆಂಟ್ ಬರಬೇಕು ಅಂತ ಹೇಳಿದ್ರು ನಮ್ಮ ಅಶೋಕ್ ಅವರು. ನಾವು ಅದಕ್ಕೆ ವಿತ್ ಫೈಲ್ ಡಾಕ್ಯುಮೆಂಟ್ ಯಾರಾದ್ರೂ ಕೇಳಿದ್ರೆ ಅವ್ರಿಗೆಲ್ಲ ಫೈಲ್ ಕೊಡಬೇಕು ಅಂತಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸರ್ವೆಗೆ ಎಲ್ಲ ತಂದಿದ್ದೀನಿ ಅಧ್ಯಕ್ಷ. ನೀವು ಸಮಯ ಕೊಟ್ಟಿದ್ದಕ್ಕೆ ಮತ್ತೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಅಧ್ಯಕ್ಷ.